ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಸೊ ಫ್ರೆಂಡ್ಸ್, ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಎಲ್ರು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಯಾರು ಕಮೆಂಟೇ ಮಾಡಲ್ಲ, ನಾನು ಎಲ್ರಿಗೂ ಕೇಳ್ತಾ ಇರ್ತೀನಿ ಎಲ್ರು ಹೇಗಿದ್ದೀರಾ ಅಂತೇಳಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ದಿನಂತೆ ಡೈಲಿ ರೋಟೀನ್ ಎಲ್ಲ ಏನೇನೆಲ್ಲ ಆಗುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಸ್ಪೆಷಲಿ ಸ್ವಲ್ಪ ಪೂಜೆ ಮಾಡ್ಬೇಕಿತ್ತು. 15 ಡೇಸ್ ಮೇಲೆ ಆಯ್ತು ಎಲ್ಲ ಕ್ಲೀನ್ ಮಾಡಿ. ಇವಾಗ ನಾನು ಅನ್ಕೊಂಡಿದೀನಿ 15 ಡೇಸ್ಗಾದ್ರೂ ಒಂದ್ಸರಿ ಡೀಪ್ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅನ್ಕೊಂಡು. ಇವಾಗ ಅಮಾವಾಸ್ಯೆ ಹುಣ್ಣಿಮೆ ಬರುತ್ತಲ್ಲ, ಹಂಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮತ್ತೆ ನಿನ್ನೆ ಎಸ್ಟರ್ಡೇ ರಾತ್ರಿಯಿಂದನೂ ಕೂಡ ಕ್ಲೀನ್ ಮಾಡ್ಕೊಂಡು ಇವತ್ತು ಬೇಗ ಎದಳ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಬೇಗ ಎದಳಕ್ ಆಗ್ಲಿಲ್ಲ. ಸೊ ಹೇಳ್ತೀನಿ ಹೆಂಗೆಲ್ಲ ಮೈಂಡ್ ಸೆಟ್ ಮಾಡ್ಕೊಂಡಿದೀನಿ ಇವಾಗ, ಯಾಕೆಷ್ಟು ಪೀಸ್ಫುಲ್ ಆಗಿದ್ದೀನಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ನಾನು ಪೂಜೆ ಮಾಡಿಲ್ಲ ಅಂತ ಏನೋ ತರ ಕಳ್ಕೊಂಡ್ರ ತರ ಆಡ್ತಿದ್ದೆ. ದಿನ ಅಂದ್ರೆ ವಾರದಲ್ಲಿ 1 ಟೈಮ್ ಕ್ಲೀನ್ ಮಾಡ್ಕೊಂಡು ಇವಾಗ ಪ್ರತಿ ಗುರುವಾರ ಮಾಡ್ತಾ ಇದ್ದೆ ನಾನು. ಮುಂಚೆ ಪಾಪು ಆಗೋದ್ಕಿಂತ ಮುಂಚೆ ಪ್ರೆಗ್ನೆಂಟ್ ಇದ್ರು ಕೂಡ ಪ್ರತಿ ಗುರುವಾರ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ದೆ. ಬಟ್ ಆದ್ರೆ ಇವಾಗ ಆ ರೀತಿ ಮಾಡಕ್ ಆಗಲ್ಲ. ಸಮಟೈಮ್ಸ್ ಅವಾಗ ಡಿಸಪಾಯಿಂಟ್ ಆಯ್ತು ಅಂತಂದ್ರೆ ತುಂಬಾ ಫೀಲ್ ಒಂಥರ ಅನ್ಸುತ್ತೆ ನನಗೆ. ಅದು ಆ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನೆಗೆಟಿವಿಟಿ ಆಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಒಂದು ಮೂಡ್ ಔಟ್. ಸೊ ಹಿಂಗಾಗ್ತಿತ್ತು, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಏನೆಲ್ಲ ಕಲ್ತಿದ್ದೀನಿ, ಇವತ್ತೇನೆಲ್ಲ ಅನ್ಕೊಂಡು ಪೂಜೆ ಮಾಡಿದೀನಿ, ಇಷ್ಟು ಪೀಸ್ಫುಲ್ ಆಗಿ ಇಷ್ಟು ಖುಷಿಯಾಗಿರೋದಕ್ಕೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಎನಿವೆ, ಇವತ್ತು ಪೂಜೆ ಲಾಗ್ ಜೊತೆಲಿ ಇವತ್ತು ಡೇ ಫುಲ್ ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡೋಣ ಏನೇನೆಲ್ಲ ಆಯ್ತು ಅಂಡ್ ಈಗ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ. ಸೊ ಹಾಗೆ ಇವಾಗ ಮಿಂಚು ಎದ್ದಿದ್ದಾಳೆ. ಸೊ ಲಾಗ್ ಕಂಟಿನ್ಯೂ ಆಗುತ್ತೆ, ಆದ್ರೆ ತುಂಬಾ ಜನ ನನ್ನ ಲಾಗ್ಸ್ ನ ನೋಡ್ತಾ ಇದ್ದೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಾ ಇಲ್ಲ. ನಿಮ್ಗೆ ಏನಾದ್ರೂ ನಮ್ಮ ಲಾಗ್ಸ್ ನ ಇಷ್ಟ ಆಗ್ತಾ ಇದೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದು ಮರಿಬೇಡಿ. ಅಂಡ್ ನಿಮ್ಮ ಒಪಿನಿಯನ್ ಏನಿದ್ರು ಕೂಡ ಕಮೆಂಟ್ ಮಾಡ್ಕೊಂಡು ಶೇರ್ ಮಾಡ್ಕೋಬಹುದು. ಸೊ ನಾವು ನೋಡಿ ಕಂದಮ್ಮ ಇವಾಗ ಆಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಬರೀ ಅದೇ ಕೆಲಸ ಆಗಿದೆ ನಂದು. ಎಲ್ಲ ಮನೆ ಕೆಲಸ ಮತ್ತೆ ಪೂಜೆ ಕೆಲಸ, ಟಿಫನ್ ಇದೆಲ್ಲ ಆಗಿದೆ. ಮಿಂಚಿನ ಮಾತಾಡ್ಸೇ ಇಲ್ಲ, ಮಿಂಚಿಗೆ ಆಗಿದ್ದಾಳೆ. ಹಿಡ್ಕೊಂತೀನಿ ಅಷ್ಟೇ. ಆಲ್ರೆಡಿ 2 months ಕಂಪ್ಲೀಟ್. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಳಿಗೂ ಕೂಡ ಸ್ವಲ್ಪ ಮೈ ಒರೆಸ್ಬೇಕು. ಇವತ್ತು ಸ್ನಾನ ಅಂತೂ ಆಗಲ್ಲ, ನಾಳೆ ನಾನು ಜಯಂತ ಸ್ನಾನ ಮಾಡಿಸ್ತೀವಿ, ಆದ್ರೆ ಮೈ ಒರೆಸ್ಬೇಕು. ಸೊ ಹಂಗಾಗಿ ರೆಡಿ ಮಾಡ್ಕೋಬೇಕು. ಸೊ ಇದು ಬೆಳಗ್ಗೆ ಎದ್ದ ತಕ್ಷಣ ನಾನು ತೆಗ್ದಿರೋ ಅಂತ ಲಾಗ್. ಸೊ ಆಗಲೇ ನಾನು ಹೇಳಿದೆ ಲೇಟಾಗಿ ಎದ್ದಿದ್ದೀನಿ, 7 ಗಂಟೆ ಆಗಿತ್ತು ನಾನು ಎದ್ದಾದ್ಮೇಲೆ ಜೈನ್ ಜೊತೆ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿದ್ದು. ಸೊ ನಾವಿಬ್ಬರು ತುಂಬ ಕಮ್ಯುನಿಕೇಷನ್ ಮಾಡ್ತೀವಿ. ನನಗದು ಬೆಸ್ಟ್ ಪಾರ್ಟ್ ನಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ. ನನಗೆ ಇಷ್ಟ ಆಗೋದು ನಾವಿಬ್ಬರು ಯಾವಾಗ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತೀವೋ ಅವಾಗ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಪಾಸಿಟಿವ್ನೆಸ್ ಬರುತ್ತೆ. ಅದಾಗಿದ ತಕ್ಷಣ ಬಂದು ಅವರು ಹೊರಗಡೆ ಅಂಗಡಿಗೆ ಹೋದರು, ಹೂವು ಎಲೆ ಮತ್ತು ಕಾಯಿ ಥರ ಕೇಳಿದ್ದೆ. ಆ್ಯಂಡ್ ಕೆಲವೊಂದಷ್ಟು ಬೇಕಿತ್ತಲ್ಲ ಮನೆಗೆ, ಹಾಲು ಅದು ಇದು. ಸೊ ಆ ಥರ ಹೊರಗಡೆ ಎದ್ದು ಹೋದರು ಅಂಗಡಿಗೋಸ್ಕರ. ಸೊ ನಾನು ಹೊರಗಡೆ ಎಲ್ಲ ಕಸ ಹೊಡೆದು ಎಲ್ಲ ಒರೆಸಿ ರಂಗೋಲಿ ಹಾಕಿದ್ದೀನಿ. ನಮ್ಮ ಮಿಟ್ಟು ಎದ್ಬಿಟ್ರೆ ಈ ರಂಗೋಲಿ ಇರಲ್ಲ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ನಿನ್ನೆ ರಾತ್ರಿನೇ ದೇವ್ರ ಸಾಮಾನೆಲ್ಲ ತೆಗೆದು ಸ್ವಲ್ಪ ಹಾಗೆ ತೆಗೆದಿಟ್ಟಿದ್ದೆ, ಬಟ್ ಧೂಳೇನು ತೆಗೆದಿರಲಿಲ್ಲ. ಯಾಕೆಂದರೆ ನಾಳೆ ಬೆಳಗ್ಗೆನೇ ಮಾಡ್ಕೊಂಡ್ರೆ ಆಯಿತು, ಅವಾಗ ಒರೆಸ್ಕೊತೀನಲ್ಲ ಅದಕ್ಕಂತ ಹೇಳಿ. ಇದನ್ನೆಲ್ಲ ಯಾಕೆ ತೆಗೆದಿಟ್ಟಿದ್ದೀನಿ ಅಂತಂದರೆ ಕೆಲವೊಂದಷ್ಟು ಪೂಜೆ ಸಾಮಾನು ಸಪ್ರೇಟ್ ಮಾಡಿ ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟು ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ. ಜಯಂತ್ ಮತ್ತು ನಾನು ಇಬ್ಬರು ಕೂಡ ಕಾಫಿ ಕುಡಿತಾ ಇದ್ದೀವಿ. ಹಾಗೆ ಈ ಮಗ್ಸ್ ನಾನು ರೀಸೆಂಟಾಗಿ ತಂದೆ, 2 days ಆಯ್ತು ಅಷ್ಟೇ ತಂದು. ಆದರೆ ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ಅದು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಿಡಿಯೋ ಥರದ್ದು ತರಬೇಕಿತ್ತೇನೋ ಅಂತೇಳಿ. ಅದಾಗಿದ ತಕ್ಷಣ ಇವಾಗ ಚಿಟ್ಟಿ ಮತ್ತು ಮಿಟ್ಟುನ ಇಬ್ಬರನ್ನ ಎಬ್ಬಿಸ್ಕೊಂಡು ಜಯಂತ್ ಆಟ ಆಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಮಿಟ್ಟುನ ಸುಧಾರಿಸ್ಕೊತಿದ್ದಾರೆ. ಸೊ ಮಿಟ್ಟುನ ಸ್ವಲ್ಪ ಸಂಭಾಳಿಸೋದು ಸೀರಿಯಸ್ಲಿ ಕಷ್ಟನೇ. ಅಷ್ಟರೊಳಗಡೆ ನಾನು ಮನೆಯೆಲ್ಲ ಕಸ ಹೊಡ್ಕೊಂಡು ಮತ್ತೆನೆಲ್ಲ ಒರೆಸ್ಕೊಂಡು ಇನ್ನೇನು ಸ್ನಾನಕ್ಕೆ ಹೋಗಬೇಕಾಗಿತ್ತು. ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮಕ್ಕಳು ಎದ್ದಿರೋದ್ರಿಂದ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಅಪ್ಪ ಮಕ್ಕಳು ಕೂತ್ಕೊಂಡು ಫುಲ್ ಟೈಮ್ ಪಾಸ್. ಹಾಗೆ ಜಯಂತ್ ಅವ್ರು ಹೇಳಿರೋದು ಸಂಡೇ ಪೂರ್ತಿ ನಿಮಗೋಸ್ಕರ ಟೈಮ್ ಕೊಡ್ತೀನಿ, ಆದರೆ ನನಗೆ ವೀಕ್ ಡೇಸಲ್ಲಿ ಬಿಟ್ಟು ಬಿಡಬೇಕು, ನನಗೇನು ತಲೆ ತಿನ್ನೋ ಆಗಿಲ್ಲ ಅಂತೇಳಿ. ಸೊ ಹಾಗೆ ಕೆಲವೊಮ್ಮೆ ತಲೆ ತಿಂತಾ ಇರ್ತೀವಿ. ಇಲ್ಲಿ ನೋಡಿ ಇವಾಗ ಪಾಪುನ ಮಲಗಿಸಿದ್ದೀನಿ, ಇವಳು ಮಲ್ಕೊತಾಳೆ. ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿ ಆರಾಮಾಗಿ ಹಾಲು ಕುಡಿಸ್ಬಿಟ್ರೆ ಕಂಪ್ಲೀಟಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಾವು ಎಬ್ಸೋವರೆಗೂ. ಆ್ಯಕ್ಚುಲಿ ಅವಲಕ್ಕಿ ತಿಂದು ತುಂಬ ದಿನ ಆಗಿತ್ತು ಅಂತೇಳಿ ಇವತ್ತು ಅವಲಕ್ಕಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪಾಪು ಆದಾಗಿಂದ ಇದೇ ಫಸ್ಟ್ ಟೈಮ್ ಅವಲಕ್ಕಿ ತಿಂತಾ ಇರೋದು. ನಾನು ಎಲ್ಲ ಥರ ಊಟನೂ ಮಾಡ್ತೀನಿ. ತುಂಬ ಜನ ಕಮೆಂಟ್ಸ್ ಆಗ್ತಾ ಇರ್ತೀರಿ, ಅದು ತಿಂತೀರಾ ಇದು ತಿನ್ಬೋದಾ ನಾನು ಹಾಗೆ ಹಿಂಗೆ ಅಂತೇಳಿ. ಬಟ್ ನಾನು ಎಲ್ಲದನ್ನೂ ತಿಂತೀನಿ, ನಂಜಾಗುವಂಥ ಪದಾರ್ಥಗಳು ಬಿಟ್ಟು. ಸೊ ಏನಾಗ್ತೀವಂದರೆ ಬಾಡಿ ವೈಸ್ ಮತ್ತು ಮೆಂಟಲಿ ನಾವು ತುಂಬ ವೀಕ್ ಆಗ್ತೀವಿ ಊಟನ ಆ ಥರ ಸ್ಕಿಪ್ ಮಾಡಿದ್ರೆ ಅನ್ನೋದು ನನ್ನ ಒಂದು ಒಪಿನಿಯನ್. ಹಾಗೆ ಮಕ್ಕಳು ಕೂಡ ತಡ್ಕೊತಾರೆ ಅದನ್ನು. ಸೊ ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನೋಡಿ ಇವಾಗ ತಿಂಡಿ ಆಯಿತು. ತಿಂಡಿ ಆಗಿದ ತಕ್ಷಣ ಮಿಟ್ಟುಗೆ ತಿನ್ನಿಸ್ಕೊಂತ ಜಯಂತ್ ಕೂತ್ಕೊಂಡಿದ್ರು. ಇದು ತಿಂಡಿ ಕೆಲಸ ಮುಗೀತು ಅಂದರೆ ನನಗೆ ಒಂದು ಅರ್ಧ ಕೆಲಸ ಮುಗ್ದಂಗೆ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಬಂದುಬಿಟ್ರೆ ಇನ್ನು ಪೂಜೆ ಕೆಲಸ ಮಾಡ್ಕೋಬೋದು. ದೆನ್ ನನಗೆ ಯಾವಾಗ ಹಸು ಅನಿಸುತ್ತೋ ಆವಾಗ ತಿಂಡಿ ತಿಂತೀನಿ ಅಂತೇಳಿ. ಹಾಗೆ ಸ್ನಾನ ಮಾಡಿದ ತಕ್ಷಣ ಬಂದು ತಿಂದುನೇ ನಾನು ರೆಡಿ ಆಗಿದ್ದೆ.
ಮಾಡಿದ್ದು. ಯಾಕೆಂದರೆ ಪೂಜೆನ ಉಪವಾಸ ಮಾಡೋಕ್ಕೆ ನಾನು ನಾರ್ಮಲ್ ಪರ್ಸನ್ ಅಲ್ವಲ್ಲ. ಆಲ್ರೆಡಿ ಸ್ನಾನ ಮುಗಿಸಿ ರೆಡಿಯಾಗಿ ಇವಾಗ ಪೂಜೆ ಹತ್ರ ಬಂದಿದ್ದೀನಿ. ಮನೆ ಕೆಲಸ ಆಗಿದೆ, ತಿಂಡಿ ಕೆಲಸ ಆಗಿದೆ ಅಂತಂದರೆ ಇನ್ನು ಪೂಜೆನ ನೆಮ್ಮದಿಯಿಂದ ಮಾಡ್ಕೋಬೋದು, ಅದರಲ್ಲೂ ಹೊಟ್ಟೆ ತುಂಬಿದ್ರೆ. ಇಟ್ಟು ಹೋಗಿ ಚಿಟ್ಟಿಗೆ ಹೊಡೆದಿದ್ದಕ್ಕೆ ಚಿಟ್ಟಿನ ಜಯಂತ್ ಅವ್ರು ಸಮಾಧಾನ ಮಾಡ್ತಿದ್ದಾರೆ. ಹಾಗೆ ಒಂದು ಮಾತು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ಸೊ ಮುಂಚೆ ಅಂದರೆ ಪಾಪು ಹುಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ಪೂಜೆಗಳಲ್ಲಿ ಸ್ವಲ್ಪ ಜಾಸ್ತಿ ತೊಡಗಿದ್ದೆ ನಾನು. ಹಾಗಾಗಿ ನನ್ನ ಮೈಂಡಲ್ಲಿ ಏನು ಫಿಕ್ಸ್ ಆಗಿತ್ತು ಅಂತಂದರೆ, ಓಕೆ ನಾನು ಪೂಜೆ ಮಾಡಬೇಕು, ಆ ಪಾಸಿಟಿವ್ನೆಸ್ ನನಗೆ ಬೇಕು ಅಂದರೆ ಹಂಬಸ್ತಿತ್ತು ಮನಸ್ಸು. ನಾನು ಹೆಂಗೆ ಪೂಜೆ ಮಾಡ್ತಾ ಇದ್ನೋ ಆ ಥರ ಮಾಡಬೇಕು ಅಂತೇಳಿ. ಎಲ್ಲ ಪೂಜೆನೂ ನಾನು ಮಾಡ್ತಾ ಇದ್ದಿದ್ದು ಬ್ರಹ್ಮ ಮುಹೂರ್ತದಲ್ಲಿ. ಅಂದರೆ 5 ಗಂಟೆಗೆ ಎದ್ದು ಆಲ್ರೆಡಿ 5:15 ಒಳಗಡೆ 6 ಗಂಟೆ ಒಳಗಡೆ ಕಂಪ್ಲೀಟಾಗಿ ಪೂಜೆ ಮುಗಿಸ್ತಿದ್ದೆ. ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಎಲ್ಲದೂ ಕೂಡ ರಾತ್ರಿನೇ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಆವಾಗ ಫ್ರೀ ಆಗಿದ್ದೆ. ಸೊ ನಾನು ಏನು ಮಾಡಿದ್ರು ಕೂಡ ನಿಧಾನಕ್ಕೆ ಮಾಡಿಕೊಂಡ್ರು ಎಲ್ಲದೂ ಕೂಡ ಮಾಡಿ ಮುಗಿಸೋಷ್ಟು ಟೈಮ್ ಇತ್ತು ಮತ್ತು ಫ್ರೀಡಮ್ ಇತ್ತು. ಯಾವುದು ಕೂಡ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟಿರಲಿಲ್ಲ. ಆದರೆ ಇವಾಗೂ ಕೂಡ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಒಂದು ಸ್ವಲ್ಪ ದಿನದಿಂದನೂ ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಬೇಜಾರಾಗಿದ್ದುಂಟು. ಪೂಜೆ ಮಾಡಿದಂಥ ವಿಡಿಯೋಸ್ ಹಾಗೆ ಫೋಟೋಸ್ ಇದೆಲ್ಲ ನೋಡಿದಾಗ ಅಯ್ಯೋ ಯಾಕೆ ನನಗೆ ಆ ಕಳೆ ಬರ್ತಾ ಇಲ್ಲ, ಯಾಕೆ ನನಗೆ ಆ ಪಾಸಿಟಿವ್ನೆಸ್ ಬರ್ತಾ ಇಲ್ಲ ಅಂತೇಳಿ ನನಗೆ ಸ್ವಲ್ಪ ಕೆಲವೊಂದು ವಾರಗಳಿಂದ ನಾನು ಈ ಥರ ಕೂಗ್ತಾ ಇದ್ದೀನಿ. ಹಾಗೆ ರೀಸೆಂಟಾಗಿ ನಾನು ಅಂದ್ಕೊಂಡಿದ್ದೇನು ಅಂತಂದರೆ ಸ್ವಲ್ಪ ರಿಯಲೈಸ್ ಮಾಡಿಕೊಂಡೆ ಆವಾಗ ಹೆಂಗಿತ್ತು ಸಿಚುವೇಶನ್, ಇವಾಗ ಹೆಂಗಿದೆ ಅಂತೇಳಿ. ಸೊ ಆಬ್ವಿಯಸ್ಲಿ ನನಗೆ ಇವಾಗ ಸಣ್ಣ ಮಗು ಇರೋದ್ರಿಂದ ನಿದ್ದೆಗಟ್ಬಿಡ್ತೀನಿ. ರಾತ್ರಿ ಅದು ಎಷ್ಟೇ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂದರೂ ಕೂಡ ನಿದ್ದೆಗಟ್ಟಲೇಬೇಕಾಗುತ್ತೆ. ಸಮ್ಟೈಮ್ಸ್ ಸ್ವಲ್ಪ ಜಾಸ್ತಿ ನಿದ್ದೆಗಟ್ಟಿರ್ಬೋದು, ಸ್ವಲ್ಪ ಕಡಿಮೆ ನಿದ್ದೆಗಟ್ಟಿರ್ಬೋದು. ಆದರೆ ಬೆಳಗ್ಗೆ ಎದ್ದೇಳುವಾಗ ಆ ಫೀಲ್ ಆಗೋದಂತೂ ನಿಜ. ಸೊ ಇವಾಗೂ ಕೂಡ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು ಅನ್ನೋದು ನಾನು ರಿಯಲೈಸ್ ಮಾಡ್ಕೊಂಡಿದ್ದು. ಹಾಗೆ ಅವಾಗ ಅಂದ್ಕೊಂಡಿದ್ದೇನು ಅಂತಂದರೆ, ಓಕೆ ಇನ್ಮೇಲೆ ನಾನು ಪೂಜೆ ಮಾಡಬೇಕಾ, ನನಗೆ ಆ ಒಂದು ಪಾಸಿಟಿವ್ನೆಸ್ ಬರಬೇಕಾ, ಓಕೆ ನನಗೆ ಯಾವಾಗ ಟೈಮ್ ಇದೆಯೋ ಅವಾಗೇ ಎದ್ದು ಮಾಡ್ಕೊಂಡ್ರೆ ಆಯ್ತಲ್ವಾ. ನಾನು ಯಾಕೆ ನನ್ನ ಮನಸ್ಸನ್ನು ಹಾಳು ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಯಾಕೆ ನಾನು ಆ ಥರ ಓವರಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕೈಲಿ ಆಗ್ತಾ ಇಲ್ಲ ಅಂದರೂ ಕೂಡ ನಾನು ನನ್ನಲ್ಲಿ ನಾನೇ ಎಕ್ಸ್ಪೆಕ್ಟ್ ಮಾಡಿ ನನಗೆ ನಾನೇ ಬೇಜಾರಾಗ್ತಿರೋದು ತುಂಬ ತಪ್ಪು ಅಂತ ಅನ್ನಿಸ್ತು. ಅವಾಗಿಂದ ನಾನು ಹೇಳಿದ್ದು ಜಯಂತ್ ಏನು ಅಂದರೆ, ಓಕೆ ಇನ್ಮೇಲೆ ನಾನು 8 ಗಂಟೆಗೆ ಎದ್ದೇಳ್ತೀನಾ, ಓಕೆ 8 ಗಂಟೆಗೆ ಆಗಲಿ ನನಗದು ಅದೇ ಅರ್ಲಿ ಮಾರ್ನಿಂಗ್ ಎದ್ದು ನನಗೆ ಏನೇನು ಬೇಕೋ ಅವಾಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ನಾನು ಈ ಥರ ಮಾಡಲ್ಲ ಅಂತೇಳಿ. ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ 5 ಗಂಟೆಗೆ ಎದ್ದು 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಆಗಲ್ಲ. ಆವಾಗ ಪೂಜೆ ಮಾಡೋವಂಥ ಮನಸ್ಸೇ ಹೋಗ್ಬಿಡುತ್ತೆ. ಸೊ ಇದು ನನಗೆ ಯಾಕೋ ಒಂಥರ ನೆಗೆಟಿವ್ ರಿಫ್ಲೆಕ್ಷನ್ ಆಯಿತು ನನ್ನ ಪರ್ಸ್ನಲಿ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ನನ್ನ ಒಂದು ಒಪಿನಿಯನ್ ಪ್ರಕಾರ? ಅಂದರೆ ನಮ್ಮ ಕೈಯಲ್ಲಿ ಸಮ್ಟೈಮ್ಸ್ ಏನೋ ಒಂದು ಮಾಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಕೆಲವೊಮ್ಮೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಇನ್ಡೆಪ್ತಲ್ಲಿ ಯೋಚನೆ ಮಾಡಿದಾಗ ನಮ್ಮ ಸಿಚುವೇಶನ್ ಆಗಿರ್ಬೋದು, ಏನಾದರೂ ಒಂದು ಕಮಿಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಜವಾಬ್ದಾರಿಗಳಾಗಿರ್ಬೋದು ಇದ್ದರೆ ಅದಕ್ಕೆ ನಾವು ಹೊಂದ್ಕೊಂಡು ಹೋಗೋದು ಒಂದು ಪಾಸಿಟಿವ್ ವೇ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಈ ಥರ ಯೋಚನೆ ಮಾಡಿದೆ. ಆ್ಯಂಡ್ ಇನ್ಮೇಲೂ ಕೂಡ ಪ್ರತಿದಿನ ಇದನ್ನು ಅಳವಡಿಸ್ಕೊತೀನಿ, ಇದ್ರ ಮೇಲೇ ಇರ್ತೀನಿ. ಅದು ಕೂಡ ನಾನು ಅಂದ್ಕೊಂಡಿದ್ದು ಜಸ್ಟ್ 2 ಡೇಸ್ ಬ್ಯಾಕ್. ಸ್ವಲ್ಪ ರಿಯಲೈಸ್ ಆಗಿದ್ದಕ್ಕೆ ಇವತ್ತು ಇಷ್ಟು ಪೀಸ್ಫುಲ್ಲಾಗಿ ಮತ್ತು ನೆಮ್ಮದಿಯಿಂದ ಮುಂಚೆ ಹೆಂಗೆ ಎಲ್ಲದು ಕ್ಲೀನ್ ಮಾಡಿಕೊಂಡು ಟೈಮ್ ನೋಡದೆ ಮಾಡ್ಕೊತಾ ಇದ್ದೀನೋ ಆ ಥರ. ಆಮೇಲೆ ಇನ್ನೊಂದು ಪೂಜೆ ಮಾಡ್ತಾ ಇರ್ತೀನಿ, ಕೆಲವೊಮ್ಮೆ ಪಾಪು ಎದ್ಬಿಡ್ತಾಳೆ, ಅವಾಗೂ ಕೂಡ ನಾನು ಎದ್ದೋಗಿ ಅವಳಿಗೋಸ್ಕರ ಒಂದು ಅಟ್ಲೀಸ್ಟ್ 20 ಮಿನಿಟ್ಸ್ ಹಾಲು ಕುಡಿಸ್ಬೇಕು ಅಂತ ಕೂತ್ಕೊಂಡ್ರೆ 20 ಮಿನಿಟ್ಸ್ ಬೇಕೇ ಬೇಕಾಗತ್ತಲ್ವ. ಸೊ ಅವಳನ್ನ ಹಾಲು ಕುಡಿಸಿ ಮತ್ತೆ ಮೆಲ್ಲಕ್ಕೆ ತೊಟ್ಲಿಲಿ ಹಾಕಿ ಮೆಲ್ಲಕ್ಕೆ ಒಂದು 10 ನಿಮಿಷ ಅದು ತೂಗಿದ್ರೆ ಮಾತ್ರ ಮಲ್ಕೊತಾಳೆ. ತುಂಬ ಚಿಕ್ಕ ಮಗು, ಅದನ್ನು ಕೂಡ ನಾನು ಯಾವುದೇ ರೀತಿ ರೀಸನ್ ಕೊಡೋ ಆಗಿಲ್ಲ. ನಾನು ಒಂದು ವೇಳೆ ಪೂಜೆ ಮಾಡ್ತಾ ಇದ್ದು ಮಗು ಎದ್ದರೆ ಅವಳಿಗೂ ಕೂಡ ಟೈಮ್ ಕೊಟ್ಟು ನಾನು ನನ್ನ ಕೆಲಸ ಏನಿದೆನೋ ಅದನ್ನು ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಈ ಪೂಜೆ ಮಾಡೋದು ನನಗೆ ಅಷ್ಟೇ ಇಂಪಾರ್ಟೆಂಟ್, ಹಾಗೆ ನನ್ನ ಮನೆಯೂ ಅಷ್ಟೇ ಇಂಪಾರ್ಟೆಂಟ್, ಹಾಗೆ ನನ್ನ ಮಗು ಕೂಡ ಇಂಪಾರ್ಟೆಂಟ್. ಇನ್ನೂ ದೊಡ್ಡದಾಗಿ ನನ್ನ ಆರೋಗ್ಯ ಇನ್ನೂ ತುಂಬ ಇಂಪಾರ್ಟೆಂಟ್. ಇದನ್ನು ಹಾಳು ಮಾಡ್ಕೊಳ್ದೆ ಇನ್ಮೇಲೆ ಈ ಥರ ನಿಭಾಯಿಸಬೇಕು ಅನ್ನೋದು ನನ್ನ ಒಪಿನಿಯನ್. ಸೊ ಈ ಮಾತು ನಿಮಗೆ ಎಷ್ಟು ನಿಜ ಅನ್ನಿಸ್ತು? ಕೆಲವೊಬ್ಬರು ಈ ಥರ ಸಿಚುವೇಶನ್ನ ಫೇಸ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಶೇರ್ ಮಾಡಿದ್ದೀನಿ. ನಿಮ್ಗೇನಾದರೂ ಅನಿಸಿದ್ರೆ ಖಂಡಿತ ಕಮೆಂಟ್ನಲ್ಲಿ ಸೀರಿಯಸ್ಲಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನಂತರೂ ಕಾಯ್ತಾ ಇರ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಾಗ ಪೂಜೆಗೆ ಎಲ್ಲದೂ ಕೂಡ ಒರೆಸ್ಕೊತಾ ಇದ್ದೀನಿ. ದೇವ್ರ ಮನೆಯನ್ನು ಶುದ್ಧ ಮಾಡುವಾಗ ಅರಿಶಿನ ನೀರಿಂದನೇ ಶುದ್ಧ ಮಾಡ್ತೀನಿ. ಅದನ್ನು ಮತ್ತೆ ಹೋಗಿ ಬೇರೆ ನೀರು ಬದಲಾಯಿಸ್ಕೊಂಬಂದು ದೇವರನ್ನು ಒರೆಸೋದು ಕೂಡ ನಾನು ಅರಿಶಿನದ ನೀರಲ್ಲೇ. ಹಾಗೆ ಇವಾಗ ಹೊರಗಡೆ ಏನು ತೆಗೆದಿಟ್ಟಿದ್ದೀನಲ್ಲ ಪೂಜೆ ಸಾಮಾನೆಲ್ಲ, ಇದನ್ನು ತಿರುಗಿ ದಿನ ರಾತ್ರಿನೇ ಇಟ್ಕೊಂಡಿರ್ತೀನಿ. ಯಾವ್ಯಾವ ಪೂಜೆ ಸಾಮಾನು ನನಗೆ ಬೇಕಾಗುತ್ತೆ, ಏನೇನಕ್ಕೆ ಬೇಕು, ಆ್ಯಂಡ್ ಪ್ರತಿಯೊಂದನ್ನು ಈ ಥರ ಸಪ್ರೇಟ್ ಮಾಡ್ಕೊಂಡಿರ್ತೀನಿ. ಚಿಟ್ಟಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾನೆ. ಇತ್ತೀಚೆಗೆ ಚಿಟ್ಟಿ ಪ್ರತಿಯೊಂದು ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ನಾನು ಕೂಡ ಅವ್ನಿಗೆ ಹೇಳ್ತಾ ಇರ್ತೀನಿ, ನೀನು ಇದನ್ನು ಕಲಿಬೇಕು, ನಿನಗೆ ಇದು ಅರ್ಥ ಆಗಬೇಕು, ಇದು ಹಾಗೆ ಹಿಂಗೆ ಅಂತೇಳಿ. ಹೇಳಿದ ತಕ್ಷಣ ಅರ್ಥ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡ್ತಾನೆ. ಅದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಕೂಡ ಹೌದು, ಭಾನುವಾರ ಕೂಡ ಹೌದು. ಭಾನುವಾರ ಆಗಿರೋದ್ರಿಂದ ಜಯಂತ್ ನನ್ನ ಕೈಗೆ ಸಿಕ್ಕಿದ್ದಾರೆ. ಅವ್ರದ್ದು ಕೂಡ ತುಂಬ ಸಪೋರ್ಟಿವ್ ಇದೆ. ಜಯಂತ್ ಇದ್ರು ಅಂದರೆ ಮಿಟ್ಟುದು ಆಲ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ.
ಅವಳು ತುಂಬ ಹಚ್ಕೊಂಡಿರೋದು ಮಿಟ್ಟುನ, ಹಾಗೆ ಮಿಟ್ಟು ಕೂಡ ಹಚ್ಕೊಂಡಿರೋದು ಜಯಂತ್ ಅವ್ರನ್ನ. ನನ್ನ ಹತ್ರ ಬರಲ್ಲ ಅಂತ ಅಲ್ಲ, ಬರ್ತಾಳೆ, ಬಟ್ ಆದರೆ ಸ್ವಲ್ಪ ನನಗಿಂತ ಜಾಸ್ತಿ ಅಫೆಕ್ಷನ್ ಅಂತಂದರೆ ಅವ್ರ ಅಪ್ಪನ ಜೊತೆ. ಇವಾಗ ಪಾಪು ಬಂದಿರೋದ್ರಿಂದ ಅವಳು ಮೆಂಟಲಿ ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದಾಳೆ, ಅಮ್ಮಂಗೆ ಪಾಪು ಇದೆ, ಸೊ ನಾನು ಕೂಡ ಒಂಥರ ಏನು ನಾನು ಹೋಗಬಾರ್ದು ಅಮ್ಮನ ಹತ್ರ, ಅಮ್ಮ ಪಾಪುಗೆ ಹಾಲು ಕುಡಿಸ್ತಾ ಇರ್ತಾರೆ ಹಿಂಗೆ. ಆದರೆ ಅವಳು ಕೂಡ ಎಷ್ಟು ಕ್ಯೂಟಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾಳೆ ಗೊತ್ತಾ. ಬಟ್ ನನಗೆ ಇವತ್ತಿನವರೆಗೂ ಅದನ್ನು ಶೇರ್ ಮಾಡುವಂಥ ಅವಕಾಶನೇ ಸಿಕ್ಕಿಲ್ಲ, ಮಾಡ್ತೀನಿ ಖಂಡಿತ. ಹಾಗೆ ದೇವ್ರ ಫೋಟೋ ಎಲ್ಲ ತೊಳ್ಕೊಂಡು ಅದಕ್ಕೆ ಗಂಧ ಮತ್ತು ಅರಿಶಿನ ಕುಂಕುಮದಿಂದ ಇವಾಗ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಹಾಗೆ ನನಗೇನೇನು ಬೇಕೋ ಪೂಜೆ ಸಾಮಾನು ವಸ್ತುಗಳೆಲ್ಲ ಇಲ್ಲೇ ಬಾಗಿಲಲ್ಲೇ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ, ನನ್ನ ಕೈ ಸಿಗೋ ಥರ. ನಾನು ಪದೇ ಪದೇ ಎದ್ದು ಓಡಾಡೋದಂಥ ಅವಶ್ಯಕತೆ ಇರದೆ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಕೆಲವೊಮ್ಮೆ ಏನಾದರೂ ಬೇಕು ಅಂತಂದಾಗ ಜಯಂತ್ ಮತ್ತು ಚಿಟ್ಟಿ ನನಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನಾನು ಫುಲ್ ವಿಡಿಯೋ ಶೂಟ್ ಮಾಡಿಲ್ಲ, ಪೂಜೆ ಮಾಡೋದು ಜಸ್ಟ್ ನಾರ್ಮಲಿ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾಗಿದ ತಕ್ಷಣ ನಾನು ಯಾವಾಗ ಎಲ್ಲದೂ ಕೂಡ ಫೋಟೋಸ್ಗೆಲ್ಲ ಕುಂಕುಮ ಎಲ್ಲ ಇಟ್ಟಿರ್ತೀನೋ ಅವಾಗ ನನಗೆ ಶತನಾಮಾವಳಿ ಹೇಳುವಂಥ ಅಭ್ಯಾಸ, ಹಾಗೆ ಅಷ್ಟೋತ್ತರ ನಾಮಾವಳಿ ಹೇಳ್ತೀನಿ. ಅಂದರೆ ವೆಂಕಟೇಶ್ವರನ ಅಷ್ಟೋತ್ತರ ನಾಮಾವಳಿ ಮತ್ತು ದುರ್ಗಾದೇವಿ ಶತನಾಮಾವಳಿ, ಸೊ ಇದನ್ನೆಲ್ಲ ಹೇಳ್ಕೊಂಡು ಪೂಜೆ ಮಾಡುವಂಥ ಅಭ್ಯಾಸ. ಹಾಗಾಗಿ ಫೋನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಪೀಸ್ ಆಗಿ ಮತ್ತು ತುಂಬ ಪಾಸಿಟಿವ್ ಆಗಿ ಖುಷಿಯಿಂದ ಪೂಜೆ ಮಾಡ್ತಾ ಇರ್ತೀನಿ. ಸೊ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅದೇನೋ ಗೊತ್ತಿಲ್ಲ, ಎಷ್ಟೇ ಬೇಜಾರಾಗಿರಲಿ, ಎಷ್ಟೇ ಆತಂಕ ಆಗಿರಲಿ, ಎಷ್ಟೇ ಮೈಂಡ್ ಆಫ್ ಆಗಿರಲಿ, ಸೊ ಯಾವುದೋ ಒಂದು ಚಿಂತೆಯಲ್ಲಿ ನಾನು ಮುಳುಗಿದ್ರು ಕೂಡ ಪೂಜೆಗೆ ಅಂತ ಕೂತ್ಕೊಂಡೆ ಅಂತಂದರೆ ಅದು ಪೂಜೆಗೆ ರೆಡಿ ಮಾಡ್ತಾ 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 ಫೈನಲಿ ದೀಪ ಹಚ್ಚಿ ಆರತಿ ಆಗೋದ್ರೊಳಗಡೆ ಕಂಪ್ಲೀಟಾಗಿ ನನ್ನನ್ನು ನಾನೇ ಶುದ್ಧಿ ಮಾಡ್ಕೊಳ್ಳೋಷ್ಟು ಹ್ಯಾಪಿನೆಸ್ ಮತ್ತು ಶುದ್ಧಿ ಮಾಡ್ಕೊಂಡಿರೋಷ್ಟು ಫೀಲಿಂಗ್ ಆ್ಯಂಡ್ ಎಷ್ಟು ಪೀಸ್ಫುಲ್ನೆಸ್ ನನಗೆ ಸಿಕ್ಕಿರುತ್ತೆ. ನನಗದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ತುಂಬ ಇಷ್ಟಪಡ್ತೀನಿ ಆ ಒಂದು ಎಕ್ಸ್ಪೀರಿಯೆನ್ಸ್ನ. ನಂತರನೇ ಯಾರಾದರೂ ಡಿವೈನಿಟಿನ ಇಷ್ಟೊಂದು ಇಷ್ಟಪಡೋರಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ತುಂಬ ಖುಷಿ ಆಗುತ್ತೆ ನೀವು ಪ್ರತಿಯೊಂದಕ್ಕೂ ಕಮೆಂಟ್ ಮಾಡುವಾಗ. ಆ್ಯಂಡ್ ಇಲ್ಲಿ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ಇವತ್ತು ಐಶ್ವರ್ಯ ರಂಗೋಲಿನ ನಾನು ದೇವ್ರ ಮುಂದೆ ಬಿಡಿಸ್ತಾ ಇದ್ದೀನಿ. ಇಷ್ಟು ದಿನ ಯಾಕೋ ಸ್ವಲ್ಪ ದಿನ ಈ ರಂಗೋಲಿ ಎಷ್ಟು ನನಗೆ ಟಾರ್ಚರ್ ಕೊಟ್ಟಿದೆ ಅಂತಂದರೆ, ನಾನು ಯಾವುದಾದ್ರೂ ರಂಗೋಲಿನ ನೋಡಿದ ತಕ್ಷಣ ಬಿಡಿಸ್ಬಿಡ್ತಿದ್ದೆ, ಅದೆಷ್ಟೇ ಕಷ್ಟ ಆಗಿರಲಿ. ಆದರೆ ಈ ರಂಗೋಲಿ ನನಗೆ ಫಸ್ಟ್ ಟೈಮ್ ನನಗೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಬಿಡ್ತು, ಬರ್ತಾನೆ ಇರ್ತಿರ್ಲಿಲ್ಲ. ಇವತ್ತು ಕೂಡ ಸ್ವಲ್ಪ ಮಿಸ್ಟೇಕ್ ಆಗಿದ್ದು ನಿಜವಾಗ್ಲೂ ಉಂಟು, ಅದನ್ನು ಸರಿ ಮಾಡ್ತಾ ಇದ್ದೀನಿ ನೋಡಿ ನಾನು. ಆದರೆ ಫೈನಲಿ ಇದನ್ನು ಕಂಪ್ಲೀಟ್ ಮಾಡೇ ನಾನು ಇವತ್ತು ಆರತಿನ ಅಂದರೆ ಕಳಸನ ಇಟ್ಟಿದ್ದು. ನಾವು ದೇವ್ರಿಗೆ ಪೂಜೆ ಮಾಡುವಾಗ ಯಾವುದಾದ್ರೂ ಒಂದು ರಂಗೋಲಿ ಹಾಕಲೇಬೇಕು, ಅದರಲ್ಲೂ ಐಶ್ವರ್ಯ ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಪ್ರತಿ ಸರಿನೂ ಇದನ್ನೇ ಹಾಕಬೇಕು ಅಂತೇಳಿ ಕಲಿತು ಇವತ್ತು ಹಾಕ್ತಾ ಇದ್ದೀನಿ. ಸೊ ನೋಡಿ, ಆ ರಂಗೋಲಿ ಮೇಲೇ ನಾನು ಆ್ಯಕ್ಚುಲಿ ಕಳಸನ ಸ್ಥಾಪನೆ ಮಾಡೋದು. ನಡುವೆ ಬೆಸ್ಟ್ ಪೇರೆಂಟಿಂಗ್ ಟಿಪ್ಸ್ ಏನು ಅಂತಂದರೆ, ನಾವೇನು ಮಾಡ್ತಾ ಇರ್ತೀವಿ ಅದನ್ನು ಖಂಡಿತ ಮಕ್ಕಳು ಕಾಪಿ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಹೇಳ್ಕೊಟ್ಟಿರೋದನ್ನು ಖಂಡಿತ ಮಕ್ಕಳು ಕಲಿಯಲ್ಲ, ನಾವು ಮಾಡ್ತಾ ಇರೋದನ್ನು ನೋಡಿ ಬೇಗ ಕಲಿತಾರೆ. ಹಾಗೆ ಇವಾಗ ಆಲ್ರೆಡಿ ನಾನು ಪೂಜೆ ಮಾಡ್ತಾ ಇರ್ತೀನಿ, ಈ ಥರ ಮಂತ್ರಗಳು ಹೇಳ್ತಾ ಇರ್ತೀನಿ, ಶತನಾಮಾವಳಿ ಹೇಳ್ತಾ ಇರ್ತೀನಿ. ನನ್ನ ಇಬ್ಬರು ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ನಾನು ಏನಾದರೂ ಸ್ವಲ್ಪ ಲಾಸ್ಟಿಗೆ ಸಂಕಲ್ಪ ಟೈಮ್ ಹೊತ್ತಲ್ಲಿ ನಾನು ಏನಾದರೂ ಬೇಡ್ಕೊತಾ ಇದ್ದರೆ ಚಿಟ್ಟಿ ಬೇಗ ಬಂದು ಅವನು ಕೂಡ ಆ ಮಂತ್ರಗಳನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ತುಂಬ ಖುಷಿ ಪಡ್ತೀನಿ. ಆ್ಯಕ್ಚುಲಿ ಅಲ್ವಾ, ಅದೇ ಅಲ್ವಾ ಹ್ಯಾಪಿನೆಸ್. ಸೊ ಫೈನಲಿ ಪೂಜೆ ಎಲ್ಲದರೂ ರೆಡಿ ಮಾಡಿಕೊಂಡು ಇವಾಗ ನಾನು ತೋರಿಸ್ತಾ ಇರೋದು. ಸೊ ಸಂಪೂರ್ಣವಾಗಿ ಪೂಜೆ ಈ ಥರ ಆಗಿದೆ. ಇವತ್ತಿನ ಪೂಜೆ ಹೇಳಬೇಕು ಅಂದರೆ ಈ ಥರ ಇದೆ ನಮ್ಮ ಮನೆಯಲ್ಲಿ. ಹೆಂಗಿದೆ ಕಮೆಂಟ್ ಮಾಡಿ ಇದಕ್ಕೂ ಕೂಡ. ಹಾಗೆ ಲಕ್ಷ್ಮಿಗೆ ನಾನು ಯಾವಾಗಲೂ ಸಪ್ರೇಟ್ ದೀಪ ಹಚ್ತೀನಿ, ಅದರಲ್ಲೂ ಕುಬೇರ ದೀಪ ಅದು. ಸೊ ಕುಬೇರ ದೀಪದಲ್ಲಿ ಒಂದು ತಟ್ಟೆನ ಕೆಳಗಡೆ ಇಟ್ಟು ಉಪ್ಪು ಕೂಡ ಹಾಕ್ತೀನಿ ಕೆಲವೊಮ್ಮೆ. ಇವತ್ತು ಸಂಡೇ ಆಗಿರೋದ್ರಿಂದ ಉಪ್ಪೇನು ಹಾಕಲಿಲ್ಲ, ಹಾಗಾಗಿ ಓನ್ಲಿ ದೀಪ ಹಚ್ಚಿ 2 ದೀಪಗಳನ್ನ ಹಚ್ಚಿ ನೆಕ್ಸ್ಟು ಎಲ್ಲ ಕೆಲಸ ಅಂದರೆ ಎಲ್ಲ ದೀಪದಿಂದ ಹಿಡಿದು ಧೂಪ ಹಾಕೋದಿಂದ ಹಿಡಿದು ಆರತಿ ಪ್ರತಿಯೊಂದು ಆದಮೇಲೆ ಫೈನಲಿ ನಾನು ಸಂಕಲ್ಪ ಮಾಡ್ಕೊತೀನಿ. ಸಂಕಲ್ಪ ಮಾಡ್ಕೊಳ್ದೆ ನಾವು ಯಾವತ್ತೂ ಪೂಜೆ ಮಾಡಬಾರ್ದು ಅಂತಾರಲ್ವ. ಸೊ ಇದು ನನಗೆ ಸಂಕಲ್ಪದ ಟೈಮ್ ಅಂತ ಹೇಳ್ಬೋದು. ಕರೆಕ್ಟ್ ಟೈಮ್ಗೆ ನಾನು ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರೆಲ್ಲ ಕುಡಿದಾಗಿದ ತಕ್ಷಣ ಪಾಪು ಎದ್ಲು. ಅವಳಿಗೂ ಕೂಡ ಪರ್ಫೆಕ್ಟಾಗಿ ಯಾವಾಗಲೂ ಟೈಮ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ, ಮನೆ ಕೆಲಸ ಆಯಿತು, ಪೂಜೆ ಆಯಿತು, ಟಿಫನ್ ಆಯಿತು, ಇವಾಗ ಪಾಪು ಟೈಮ್. ಇವಳಿಗೂ ಕೂಡ ಇವಾಗ ಫೀಡಿಂಗ್ ಮಾಡಿಸಿ ಮತ್ತು ಅವಳು ಪ್ಲೇಯಿಂಗ್ ಟೈಮ್ ಏನಾದರೂ ಇತ್ತು ಅಂತಂದರೆ ಅವಳಿಗೆ ಸಂಪೂರ್ಣ ಮನಸಾರೆ ಆಗೋವರೆಗೂ ಆಟ ಆಡಿಸ್ತೀನಿ. ಆ್ಯಕ್ಚುಲಿ ಅವಳು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಹಾಲು ಕುಡಿದು ಸ್ವಲ್ಪ ಹೊತ್ತು ನಮ್ಮ ಅಮ್ಮನ ಜೊತೆ ಆಟ ಆಡಿ ಆಮೇಲೆ ನಾನು ಮಲಗಬೇಕು ಅಂತೇಳಿ. ಸೊ ಆ ಥರ ರಿಯಾಕ್ಷನ್ಸ್ ಗೊತ್ತಾಗ್ತಿರುತ್ತೆ, ಮಕ್ಕಳು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದ್ದಾರೋ ಇಲ್ವೋ ನಮ್ಮದು ಲಾಲನೆ ಪಾಲನೆಯಿಂದ ಅಂತೇಳಿ. ಆ್ಯಂಡ್ ಇಲ್ಲಿ ನೋಡಿ, ಇವರು ಅಪ್ಪನ ಜೊತೆ ಹೊರಗಡೆ ಹೋಗಿ ಸುಮ್ಮನೆ ಅಂತರೂ ಯಾವತ್ತೂ ಬಂದಿಲ್ಲ. ಅಟ್ಲೀಸ್ಟ್ ತಿಂಡಿ ತೊಗೊಂಬರ್ತಾಯಿದ್ರು, ಬಟ್ ಇವತ್ತು ಅದೆಲ್ಲೋ ನೋಡಿ ಆಟ ಸಾಮಾನೆಲ್ಲ ತಂದ್ಕೊಂಡಿದ್ದಾನೆ. ಮಿಟ್ಟುಗೆ ಇಷ್ಟನೋ ಇಲ್ಲೋ ಗೊತ್ತಿಲ್ಲ, ಅಡುಗೆ ಸಾಮಾನು ಅಂದರೆ ಚಿಟ್ಟಿಗೆ ಭಯಂಕರ ಇಷ್ಟ. ಮಿಟ್ಟುಗೆ ಇವತ್ತು ತಲೆ ಸ್ನಾನ ಮಾಡಿಸ್ಬೇಕು ಅವರಪ್ಪ ಅಂತೇಳಿ ಹಾಕಿರೋ ಜುಟ್ಟನ್ನು ಕೂಡ ಬಿಟ್ಟಿದ್ದಾರೆ. ಹೆಂಗೆ ಕಾಣಿಸ್ತಾ ಇದ್ದಾಳೆ ನೋಡಿ. ಸೀರಿಯಸ್ಲಿ ಅಪ್ಪ ಮಗಳ ಸಲುವಾಗಿ ನನಗಂತೂ ತುಂಬ 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 ಕೆಟ್ಟೋಗ್ಬಿಟ್ಟಿತ್ತಲೆ. ನಾನು ಹೇಳಿದ್ದು ಒಂದೂ ಕೂಡ ಫಾಲ್ಸ್ ಅಲ್ಲ, ನಾನು ಹೇಳಿದ್ದು ಒಂದು ಕೂಡ ಫಾಲೋ ಮಾಡಲ್ಲ ಅವರು.
ಸೊ ಆಟ ಸಾಮಾನು ತಂದ್ಕೊಂಡು ನೀಟಾಗಿ ಆಟ ಆಡ್ಕೊತ ಕೂತ್ಕೊಂಡಿದ್ದಾರೆ. ಹಾಗೆ ಇವತ್ತು ಮಧ್ಯಾಹ್ನ ಅಡುಗೆಗೋಸ್ಕರ ನಮ್ಮ ಮನೆಯವ್ರು ಚಿಕನ್ ತರ್ತೀನಿ ಅಂತಂದರು. ಯಾಕೆ ಅಂತಂದರೆ ತಿನ್ನೋ ಹಾಗಾಗಿದೆ, ತುಂಬ ದಿನ ಆಯಿತು ಆಲ್ರೆಡಿ. ಸೊ ನಮ್ಮ ಕೈಲಿ ನಾವೇ ಮಾಡ್ಕೊಂಡು ತಿಂದು ತುಂಬ ದಿನ ಆಯಿತು ಅಂತಂದರು. ಸ್ಪೆಷಲಿ ನಾನಲ್ಲ, ಜಯಂತೆ ಮಾಡ್ತಾರಂತೆ, ಅವರೇ ಮಾಡ್ತೀನಿ ಅಂತ ಅಂದ್ಕೊಂಡು ಚಿಕನ್ ತರಿಸ್ಕೊಂಡಿದ್ದಾರೆ. ಸೊ ಅಮಾವಾಸ್ಯೆ ಪೂಜೆ ಮಾಡಿದ್ದೀರಿ, ಈ ಥರ ನಾನ್ ವೆಜ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಸೊ ಎಸ್, ಖಂಡಿತ ಮಾಡ್ತೀವಿ. ಶುಕ್ರವಾರ ಮಂಗಳವಾರ ನಾನು ಪೂಜೆ ಮಾಡಿದರೆ ಖಂಡಿತ ಮಾಡ್ತಿರ್ಲಿಲ್ಲ. ಇವತ್ತು ಸಂಡೇ ಅಲ್ವಾ, ಸಂಡೇ ಅಂತಂದರೆ ವಿತೌಟ್ ನಾನ್ ವೆಜ್ ಅದು ಹೆಂಗೆ ಫುಲ್ ಆಗುತ್ತೆ ಅಲ್ವಾ. ಅದರಲ್ಲೂ ಮನೇಲಿ ಬೇರೆ ಇರ್ತೀವಿ, ಸ್ವಲ್ಪ ಚಿಕನ್ ಗಿಕನ್ ತಂದ್ಕೊಂಡು ಊಟ ಮಾಡೋದ್ರೇನು ತಪ್ಪಿಲ್ಲ. ಚಿಕನ್ ಜೊತೆಲಿ ಚಪಾತಿ ಮಾಡ್ಕೋಬೇಕು ಅಂತೇಳಿ ಚಪಾತಿ ಮಾಡ್ತಾ ಇದ್ದೀನಿ ನಾನು. ಮಕ್ಕಳು ಕೂಡ ಚಪಾತಿ ಇದ್ದರೆ ತಿಂತಾರೆ, ಒಂದೆರಡು ಹೊತ್ತು ಜಾಸ್ತಿನೇ ಊಟ ಮಾಡ್ತಾರೆ ಅಂತೇಳಿ ಆದಷ್ಟು ಅವ್ರು ಕೇಳಿದ ತಕ್ಷಣ ಚಪಾತಿ ಮಾಡ್ಕೊಡೋಕೆ ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲೂ ಇವತ್ತೇನಂತಂದರೆ ಜಯಂತ್ ಕಿಚನ್ನಲ್ಲಿ ನನ್ನ ಜೊತೆ ಇದ್ದಾರೆ ಅಂತಂದರೆ ನಾನು ಅಸಲು ಸುಮ್ಮನೆ ಇರೋ ಮಾತೇ ಇಲ್ಲ. ವಟ 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 ಮಾತಾಡೋದು, ಅವ್ರನ್ನ ಮಾತಾಡ್ಸೋದು. ನಾನು ಹೇಳಿದ್ನಲ್ವ, ಕಮ್ಯುನಿಕೇಷನ್ ಜಾಸ್ತಿ ಮಾಡ್ತೀವಿ ನಾವು ಅಂತೇಳಿ. ಯಾವ ಪಾರ್ಟ್ನರ್ಸ್ ಕಮ್ಯುನಿಕೇಷನ್ ಜಾಸ್ತಿ ಮಾಡ್ತಾರೋ ಅವ್ರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಯಾರು ಜಾಸ್ತಿ ಮಾತಾಡಲ್ಲ ಅವ್ರ ಹತ್ರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇರುತ್ತೆ. ಈವನ್ ಇವತ್ತು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಯಾರಾದರೂ ಕಡಿಮೆ ಮಾತಾಡ್ತಾ ಇದ್ದರೆ ಗಂಡ ಹೆಂಡ್ತಿ ಮೇ ಬಿ ಜಾಸ್ತಿ ಮಾಡಿ. ಯಾವಾಗ ಸಖತ್ ಫ್ರೆಂಡ್ಲಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ ಅಂತೇಳಿ. ಆ್ಯಂಡ್ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ, ಅವ್ರಿಗೆ ಚಿಕನ್ ಕರ್ರಿ ಇವತ್ತು ಸಮಥಿಂಗ್ ಸ್ಪೆಷಲಾಗಿ ಮಾಡ್ಕೋಬೇಕು ಅಂತ ಅನ್ನಿಸ್ತಂತೆ. ಹಾಗಾಗಿ ಫೋನಲ್ಲಿ ರೇಖಾ ಅಡುಗೆ ಅವ್ರ ಚಾನಲಲ್ಲಿ ಚಿಕನ್ ಗ್ರೇವಿ ನೋಡ್ಕೊಂಡು ಮಾಡ್ತಾ ಇರೋದು ಆ್ಯಕ್ಚುಲಿ ಅವರು. ಆಗಲ್ಲಿ ಹಿಂಗೆ ಹೇಳ್ತೀನಿ, ಆ್ಯಂಡ್ ಇದನ್ನೇ ನಾನು ನಿನ್ನ ವಿಡಿಯೋ ಶೂಟ್ ಮಾಡಿ ಹಾಕಿರ್ತೀನಿ, ಡೆಫಿನೆಟ್ಲಿ ಮಿಸ್ ಮಾಡಲ್ಲ ಅಂತ ಹೇಳ್ತಿರೋದಕ್ಕೆ ನಗ್ತಿರೋದು ಅವರು. ಸೊ ತೋರಿಸಿ ನಗಿಸ್ತಾ ಇದ್ದೀನಿ. ಎಷ್ಟು ಫನಿಯಾಗಿರುತ್ತಲ್ಲ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಾವು ಹಿಂಗೆ ಗಂಡ ಹೆಂಡ್ತಿನ ಸಪ್ರೇಟಾಗಿ ಟೈಮು ಕುಕಿಂಗ್ ಮಾಡಿಕೊಂಡು ಇಷ್ಟಪಟ್ಟು ತಿಂದು ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಎಷ್ಟು ಮೈಂಡ್ ಫ್ರೆಶ್ ಅನಿಸುತ್ತೆ ಅಂದರೆ ರಿಯಲಿ ನನಗಂತೂ ಬೆಳಗ್ಗೆಯಿಂದ ಸೂಪರ್ ಹ್ಯಾಪಿ. ಅದೇನೋ ಗೊತ್ತಿಲ್ಲ, ಅದನ್ನೇ ಅನ್ನೋದಲ್ವಾ ಬಾಂಡಿಂಗ್ ಮತ್ತು ಲವ್ ಅಫೆಕ್ಷನ್ ಅಂತೇಳಿ. ಸೊ ನಮ್ಮವ್ರು ನಮ್ಮ ಜೊತೆ ಖುಷಿಯಾಗಿದ್ದರೆ ಅದು ಖುಷಿನೇ ಬೇರೆ, ಆ ರೀತಿ ಇರುತ್ತೆ. ಫೈನಲಿ ಚಿಕನ್ ರೆಡಿ ಮಾಡ್ತಿದ್ದಾರೆ. ಆಹಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು. ಅದಕ್ಕೆ ಪ್ರತಿ ವಾರ ಇನ್ಮೇಲೆ ಅವರೇ ಮಾಡಬೇಕು ಅಂಥೇಳಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಿಂಗೆ ಹೇಳಿದ್ದಕ್ಕೆ ಜಯಂತ್ ಹೇಳಿದ್ದೇನಂತಂದರೆ ಇದೇ ಕಾರಣಕ್ಕೆ ಅಂತೆ ಮನೇಲಿ ಗಂಡು ಮಕ್ಕಳು ಅಡುಗೆ ಮಾಡಲ್ಲ. ಸೊ ಅವರು ಚೆನ್ನಾಗಿ ಮಾಡಿಬಿಟ್ರೆ ಮತ್ತೆ ಪ್ರತಿ ವಾರನೂ ಪ್ರತಿ ಸರಿನೂ ಅವ್ರಿಗೆ ಮಾಡೋಕ್ಕೆ ಹೇಳ್ಬಿಡ್ತಾರೆ ಅಂತೇಳಿ ಈ ಥರ ತಪ್ಪಿಸ್ಕೊತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಚಪಾತಿ ಕೂಡ ಕಂಪ್ಲೀಟಾಗಿ ಉದ್ದು ಕೊಟ್ಟಿದ್ದೀನಿ. ಸ್ವಲ್ಪ ಕಡಿಮೆ ಮಾಡಬೇಕಿತ್ತು, ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ. ಕುತ್ಕೊಂಡು ಅಷ್ಟೊತ್ತು ಉದ್ದಿದ್ದಾಳೆ ಅಂತೇಳಿ ಅವರೇ ಬೇಯಿಸ್ತಾ ಇದ್ದಾರೆ. ಪಾಪು ಕೂಡ ಸ್ವಲ್ಪ ಮಿಸ್ ಕಾಡ್ತಾ ಇದ್ಲು, ನೀನು ಹೋಗಮ್ಮ, ನೀನು ಫಸ್ಟ್ ಮಕ್ಕಳನ್ನ ನೋಡ್ಕೊ ಹೋಗಿ, ನಾನು ಬೇಯಿಸ್ಕೊಡ್ತೀನಿ ಅಂತೇಳಿ ಅವರೇ ಬೇಯಿಸ್ತಾ ಇದ್ದಾರೆ. ನಮ್ಮಿಬ್ಬರಿಗೂ ಒಂದು ಅಭ್ಯಾಸ ಏನು ಅಂತಂದರೆ, ಚಪಾತಿ ಆಗಿದ ತಕ್ಷಣ ಮಿಟ್ಟಿಗೊಂದು ಸುತ್ತು ಕೊಡೋದು, ಹಾಗೆ ಚಿಟ್ಟಿಗೊಂದು ಸುತ್ತು ಕೊಡೋದು. ಮಕ್ಕಳಿಗೆ ಫಸ್ಟ್ ಸುತ್ತಿ ಕೊಟ್ಬಿಡ್ತೀವಿ, ಅವ್ರು ತಿಂತಾರೆ. ಚಪಾತಿ ಆದರೆ ಆಟಾಡ್ಕೊತಾನೆ ತಿಂದ್ಬಿಡ್ತಾರೆ. ಬೇರೆ ಆ ಊಟನೇ ನಮಗೆ ತಿನ್ನಿಸೋದು ತುಂಬ ಕಷ್ಟ. ಚಿಟ್ಟಿಗೆ ಇವಾಗ ಆಲ್ರೆಡಿ ಅಭ್ಯಾಸ ಆಗಿಬಿಟ್ಟಿದೆ, ಇಟ್ಕೊಟ್ಟು ಅವನಿಗೆ ಅಂತ ಬೇರೆ ಸಪ್ರೇಟ್ ತಟ್ಟಲ್ಲಿ ಇಟ್ಕೊಟ್ಬಿಡ್ತೀವಿ. ಆದರೆ ಮಿಟ್ಟುದೇ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು. ಊಟ ಸಲುವಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀವಿ ಇಬ್ಬರು. ನಾನು ಕೂಡ ಇವಾಗ ಅವಳಿಗೂ ಚಪಾತಿ ಕೊಟ್ಟು ಅವನಿಗೂ ಚಪಾತಿ ಕೊಟ್ಟು ಚಪಾತಿ ಮತ್ತು ಚಿಕನ್ ಗ್ರೇವಿ ಹಾಕೊಂಡು ಕೂತ್ಕೊಂಡಿದ್ದೀವಿ. ನಿಜವಾಗ್ಲೂ ಇವ್ನು ಸುಳ್ಳು ಹೇಳ್ತಾ ಇಲ್ಲ ವಿಡಿಯೋಗೆ ಅಂತೇಳಿ, ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಗ್ರೇವಿ. ನಂದು ಊಟ ಆಗಿದ ತಕ್ಷಣ ಜಯಂತ್ ಅವರು ಊಟ ಮಾಡೋಕೆ ಕೂತ್ಕೊಂಡ್ರು. ಓ ಅಪ್ಪಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು ಇವತ್ತು ಚಿಕನ್ ಅಂತೇಳಿ ಫುಲ್ಲು ಖುಷಿಯಾಗಿ ಊಟ ಮಾಡ್ತಿದ್ದಾರೆ. ಹಾಗೆ ಚಿಕನ್ ಇದ್ಬಿಟ್ರೆ ನನ್ನ ಗಂಡಂಗೆ 2 ಹೊಟ್ಟೆ. ಸ್ವಲ್ಪ ನಾನ್ ವೆಜ್ನ ತುಂಬ ಇಷ್ಟಪಡ್ತಾರೆ. ಹಾಗೆ ಕೆಲವೊಮ್ಮೆ ತುಂಬ ಕಡಿಮೆ ತಿಂತಾರೆ. ಯಾಕೆ ಅಂದರೆ ಅವ್ರು ಊಟಕ್ಕೆ ಕೂತ್ಕೊಂಡಾಗ ನಾವೇನು ಮಾತಾಡಬಾರ್ದು, ಆ್ಯಂಡ್ ಬಾಯಿ ಬಿಟ್ಟು ಹೇಳೋದು ಬೇಡ, ಬೇರೆ ರೀತಿ ಏನು ರಿಯಾಕ್ಷನ್ಸ್ ಮಾಡಬಾರ್ದು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕೈ ಕಟ್ಕೊಂಡು ಕೂತ್ಕೋಬೇಕು ಎದುರುಗಡೆ ಇರೋರು. ಹಾಗಿದ್ದರೆ ಚೆನ್ನಾಗಿ ಊಟ ಮಾಡ್ತಾರೆ ಅವರು. ಅದರಲ್ಲೂ ನಾನು, ನನ್ನ ಮಗಳು ಸ್ವಲ್ಪ ಕಿತಿಮಿ ಜಾಸ್ತಿ ಮಾಡ್ತೀವಿ ಜಯಂತ್ ಜೊತೆ ಇದ್ದಾಗ. ಹಾಗಾಗಿ ಸಮ್ಟೈಮ್ಸ್ ನಿಮ್ಮ ಜೊತೆ ಇದ್ದರೆ ನಾನು ಊಟನೇ ಮಾಡಲ್ಲ ಅಂತೇಳಿ ಕೆಳಗಡೆ ಬಿಡ್ತಾ ಇರ್ತಾರೆ. ಫೋನಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮ ಮನೇಲಿ ಟಿ ವಿ ಇಲ್ವಾ ಅಂತೇಳಿ. ಹೌದು, ನಮ್ಮ ಮನೇಲಿ ಟಿ ವಿ ಇಲ್ಲ. ಮುಂಚೆ ಇತ್ತು ಸ್ಯಾಮ್ಸಂಗ್ 24 ಇಂಚಸ್ದು ಸ್ಯಾಮ್ಸಂಗ್ LED ಟಿ ವಿನೇ ಇತ್ತು. ಗೋಡೆಗೆ ವಾಲ್ ಮಾಡ್ತೀವಲ್ಲ, ಸೊ ಆ ಥರದ್ದೇ ದೊಡ್ಡ ಟಿ ವಿ ಇತ್ತು. ಅದನ್ನು ನಾವು ತುಂಬ ದಿನ ತೆಗೆದಿಟ್ಬಿಟ್ಟಿದ್ವಿ, ಹಾಕಿರಲಿಲ್ಲ. ಆಮೇಲೆ ತುಂಬ ಚಿಕ್ಕ ಮನೇಲಿದ್ವಿ. ಆ ಮನೇಲಿ ಸಾಮಾನು ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ. ಅಂಥ ಮನೇಲಿದ್ದಾಗ ತುಂಬ ಬೇಜಾರಾಗಿ ಅದನ್ನು ತೆಗೆದಿಟ್ಬಿಟ್ಟಿದ್ದೆ ನಾನು. ಹಾಗಾಗಿ ಸ್ವಲ್ಪ ಏನೋ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದೀವಿ, ಮತ್ತೆ ವಾಪಸ್ ಇಸ್ಕೊಂಬಂದಿಲ್ಲ. ನೆಕ್ಸ್ಟ್ ಇರೋದು ನನಗೆ ನನ್ನ ಮಗ ತುಂಬ ದೊಡ್ಡ ಟಿ ವಿ ಕೇಳ್ತಾ ಇದ್ದಾನೆ, ಅದನ್ನು ತರಬೇಕು ಅನ್ನೋ ಆಸೆ ಇದೆ. ಅಲ್ಲಿವರೆಗೂ ನಾನು ಯಾವ ಟಿ ವಿ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮಗ ಏನು ಕೇಳ್ತಾನೋ ಅದನ್ನು ತರೋ ಅಂತ ಡ್ರೀಮ್ ನಂದು. ಸೊ ನೋಡಿ, ಮಿಟ್ಟು ಜೊತೆ ಆಟಾಡ್ಕೊತ ಅವಳಿಗೆ ಸಕ್ಕರೆ ಚಪಾತಿನ ರೆಡಿ ಮಾಡಿದ್ದೀನಿ. ಅಂದರೆ ಚಪಾತಿನ ಬೇಯಿಸೋವಾಗ ಸಕ್ಕರೆ ಹಾಕಿ ಚೆನ್ನಾಗಿ ಸ್ವಲ್ಪ ಅಂದರೆ ಬೇಯಿಸಿದ್ರೆ ಆ ಕಡೆ ಈ ಕಡೆ ಬೇಯಿಸಿದ್ರೆ ಕರಗಿ ಚಪಾತಿಗೆ ಅಂಟ್ಕೊಂಡಿರುತ್ತಲ್ಲ, ನಮ್ಮಮ್ಮ ನಮ್ಗೆ ಈ ಥರ ಮಾಡಿಕೊಡ್ತಾ ಇದ್ರು. ಸೊ ಹಾಗೆ ಇವತ್ತು ಮಿಟ್ಟಿಗೆ ಮಾಡಿ ಕೊಟ್ಟಿದ್ದೀನಿ.
ಅವಳಿಗೆ ಚಪಾತಿ ತಿನ್ನಿಸಿ ಇವರು ಫುಲ್ಲು ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಪಾಪು ಕೂಡ ಎದ್ದಾಳೆ. ಇನ್ನು ಪಾಪುದೇ ಕಂಪ್ಲೀಟ್ ಟೈಮ್ ಅಂತ ಹೇಳಿ ಅವಳಿಗೆ ಟೈಮ್ ಕೊಡ್ತಾ ಇದ್ದೀನಿ. ಸೊ ಪಾಪುಗೆ ತೊಟ್ಲಿ ಕೆಳಗಡೆ ಹಿಂಗೆ ಸಮ್ಟೈಮ್ಸ್ ಹಾಕ್ತಾ ಇರ್ತೀನಿ ನಾನು. ಅದು ಅಲ್ಲಾಡೋದು ನೋಡಿ ಅದ್ರ ಜೊತೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂದರೆ ಹೈ ಉಯ್ ಓಯ್ ಅಂತೆಲ್ಲ ಕರಿತಾ ಇರ್ತಾಳೆ. 2 months ಆಯಿತು. ಇನ್ನು ಫುಲ್ಲು ಕೇಕೆ ಹೊಡಿತಾರಲ್ಲ, ಸೊ ಆ ಥರ ಮಾತುಗಳು ಸ್ಟಾರ್ಟ್ ಮಾಡ್ತಾರೆ ಸಣ್ಣ ಮಕ್ಕಳು. ಆ್ಯಂಡ್ ನನ್ನ ಮಗಳು ಇವಾಗ ಆ ಮೈಲ್ ಸ್ಟೋನಲ್ಲಿದ್ದಾಳೆ. ಈ ಥರ ಆ್ಯಕ್ಟಿವ್ ಆಗಿ ಇದ್ದಾಗಲೇ ಅವಳು ಮೋಷನ್ ಯೂರಿನ್ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಆಗಿಬಿಡ್ತಾಳೆ. ಮತ್ತು ಕ್ಲೀನಾಗಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಆಟಾಡಿ ಚೆನ್ನಾಗಿ ಮತ್ತು ಹಾಲು ಕುಡಿದು ಒಂದು 2 times ಮಲಗ್ತಾಳೆ. ಇದೆ ಅವಳು ರೋಟೀನ್. ಸೊ ನೋಡ್ತಾ ಇದ್ದೀರಲ್ವ, ಅದ್ರ ಜೊತೆ ಸ್ವಲ್ಪ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾಳೆ ತೊಟ್ಲಿ ಜೊತೆ. ಮಕ್ಕಳು ಈ ಥರ ಯಾವುದೇದೋ ವಸ್ತುಗಳನ್ನ ನೋಡ್ಕೊಂಡು ಆಟಾಡೋದು ಒಂಥರ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಒನ್ ಮೋರ್ ಕ್ವಶನ್ ತುಂಬ ಬರ್ತಾ ಇರೋದು ನನಗೆ, ವೆಯ್ಟ್ ಎಷ್ಟಿದ್ದಾಳೆ ಪಾಪು ಅಂತೇಳಿ. ನನ್ನ ಮಗಳು ಆ್ಯಕ್ಚುಲಿ ಈ ಟೈಮಲ್ಲಿ ಎಷ್ಟಿರಬೇಕೋ ಎಕ್ಸಾಕ್ಟ್ ಕರೆಕ್ಟಾಗಿ ಅಷ್ಟಿದ್ದಾಳೆ. 5 kg ಇದ್ದಾಳೆ. ಸೊ ತುಂಬ ಹೆಲ್ತಿಯಾಗಿರುವಂಥ ವೆಯ್ಟ್. ಮಿಟ್ಟು ಮಲ್ಕೊಂಡಿದ್ದಾಳೆ ಮತ್ತು ಪಾಪು ಕೂಡ ಮಲ್ಕೊಂಡಿದ್ದಾಳೆ. ಅವಳನ್ನ ಜಸ್ಟ್ ಹಾಕಿದ್ದೀನಿ, ಇವಾಗ ತೊಟ್ಲಿ ಹಾಕಿದ್ದೀನಿ. ಯಾಕೋ ಸ್ವಲ್ಪ ನಿದ್ದೆ ಗುಂಗಿರೋದಕ್ಕೆ. ಹಾಗೆ ಇವಾಗ ನಾನು ಕೂಡ 1 hour ನಿದ್ದೆ ಮಾಡಿದ್ದೀನಿ. ಹಬ್ಬ ಎಂಥ ಪೀಸ್ಫುಲ್. 1 ತಾಸು ನಿದ್ದೆ ಸಿಕ್ಕರೆ ಸಾಕು ನನಗೆ, ಎಷ್ಟೊಂದು ಫ್ರೀ ಆಗಿಬಿಡ್ತೀನಿ. ಹಬ್ಬ ಮನೇಲಿ ಎಲ್ಲ ಲೈಟ್ಸ್ ಕೂಡ ಹಾಕ್ಬಿಟ್ಟಿದ್ದಾರೆ. ನಮ್ಮ ಜಯಂತ್ ಮತ್ತು ನಮ್ಮ ಚಿಟ್ಟಿದು ಇದೇ ಕೆಲಸ. ಲೈಟ್ಸ್ ಯಾವುದು ಕೂಡ ಆಫ್ ಮಾಡಲ್ಲ. ಹಾಗೆ ದೇವ್ರ ಮನೆದೊಂದು ಬಿಟ್ಟರೆ ಇನ್ನೆಲ್ಲ ಕೂಡ ಲೈಟ್ಸ್ ಆಫ್ ಮಾಡ್ಬೇಕಂತ ಹೇಳ್ತೀನಿ, ಆದರೂ ಕೂಡ ಹಾಗೆ ಬಿಟ್ಟಿರ್ತಾರೆ. ಸೊ ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ. ಚಿಟ್ಟಿ ಮತ್ತು ಜಯಂತ್ ಹೊರಗಡೆ ಹೋಗಿದ್ದಾರೆ. ನಮ್ಮ ಚಿಟ್ಟಿಗೆ ಮಿಟ್ಟು ಮಲ್ಕೊಂಡಿರೋದು ಒಂದು ಬೆಸ್ಟ್ ಅಡ್ವಾಂಟೇಜ್ ಅವ್ರ ಅಪ್ಪನ ಜೊತೆ ಹೋಗೋದಕ್ಕೆ. ಹಾಗಾಗಿ ಹಾಲು ಸ್ವಲ್ಪ ಇದೆ, ನಾನು ಒಬ್ಬೇ ಕಾಫಿ ಮಾಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಬಂದು ಕಾಫಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಸಂಜೆ ಆಗಿದೆ. ಸಂಜೆ ಅಂತಂದರೆ ಒಂದು 4:30 ಇರ್ಬೋದಾ? ನೋ 5:30 ಆಗಿದೆ ಆಲ್ರೆಡಿ. ಮತ್ತು ಇವತ್ತು ಮಧ್ಯಾಹ್ನ ನಮ್ಮದು ಬೊಂಬಾಟ್ ಭೋಜನ ಬೇರೆ ಆಯ್ತಲ್ವಾ. ಬೊಂಬಾಟ್ ಭೋಜನ ಆಗಿದೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಕಚಾಟೆ ಆಗಿರುತ್ತೆ ಅಡುಗೆ ಮನೆ. ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಸಂಜೆಗೆ ಉಳಿದಿರೋದು ಏನಪ್ಪಾ ಅಂತಂದರೆ ಕಂಪ್ಲೀಟ್ಲಿ ಕ್ಲೀನಿಂಗ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಹಾಗೆ ಸಂಜೆಗೆ ಮನೆ ಕ್ಲೀನಿಂಗ್. ಇದಾಗಿದೆ ನಂದು ಕೆಲಸ ಪೂರ್ತಿ ಸಂಪೂರ್ಣ. ಗ್ಯಾಸ್ ಕಟ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲದೂ ಕೂಡ ಫುಲ್ ಪಾತ್ರೆ ಆಗಿರ್ಬೋದು, ಎಲ್ಲದೂ ಸ್ಟೋರೇಜ್ ಆಗಿದೆ. ಇವಾಗ ಇನ್ನೇನಿದ್ರು ಅದೊಂದು ಕೆಲಸ ಇದೆ. ಹಾಗೆ ಕಾಫಿ ಕುಡಿದು ಮತ್ತೆ ಕೆಲಸ ಎಲ್ಲ ಮಾಡ್ಕೊತೀನಿ. ಅಷ್ಟರೊಳಗಡೆ ಅವ್ರು ಕೂಡ ಬರ್ತಾರೆ. ಹಾಗೆ ಅಮ್ಮಂಗೆ ಜೋಳ ಮತ್ತೆ ರಾಗಿ ಕೊಟ್ಟು ಕಳ್ಸಕ್ಕೆ ಹೇಳಿದ್ದೆ. ಮುದ್ದೆ ಮಾಡ್ಕೋಬೇಕಾಗಿತ್ತು, ಖಾಲಿ ಆಗ್ಬಿಟ್ಟಿದೆ ಮುದ್ದೆ ಇಟ್ಟು. ಇಲ್ಲ ಅಂದಿದ್ರೆ ಇವತ್ ಮಧ್ಯಾಹ್ನ ಗ್ರೇವಿಗೆ ಮುದ್ದೆನೆ ರೆಡಿ ಮಾಡ್ಬಿಡ್ತಿದ್ದೆ. ಹಾಗೆ ಸ್ವಲ್ಪ ಜೋಳ ಬೇಕಿತ್ತು. ಜೋಳದಲ್ಲಿ ಸದ್ಯಕ್ಕೆ ಅಂತರೂ ನನ್ನ ಪರಿಸ್ಥಿತಿಲಿ ರೊಟ್ಟಿ ಅಂತೂ ಮಾಡ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಜೋಳದ ದೋಸೆ ಮಾಡ್ಕೊಂಡಿದ್ನಲ್ಲ ಲಾಸ್ಟ್ ವ್ಲಾಗ್ ಅಲ್ಲಿ, ಸೂಪರ್ ಟೇಸ್ಟ್ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡು ಜೋಳ ಮತ್ತೆ ರಾಗಿ ತರ ಕೇಳಿದೀನಿ ಅಮ್ಮನ ಮನೆಯಿಂದ. ಅಮ್ಮ ಐ ಥಿಂಕ್ 1 ಕ್ವಿಂಟಲ್ ತಗೊಂಡಿಟ್ಕೊಂಡಿದ್ರು, ಹಾಗಾಗಿ ತರಿಸ್ತಾ ಇದ್ದೀನಿ. ಒಬ್ಳೆ ಆರಾಮಾಗಿ ಕಾಫಿ ಕುಡಿಯೋಣ ಅಂತ ಅನ್ಕೊಂಡೆ. ಅಷ್ಟರೊಳಗಡೆ ಬಂದೇ ಬಿಟ್ಟಿದ್ದಾರೆ. ಕಾಫಿ ರೆಡಿ ಆಗೋದ್ರೊಳಗಡೆ ಬಂದಿದ್ದಾರೆ. ಕಾಫಿ ಬೇಡ ತಗೊಂಬತ್ತಲ್ಲ ಚೆಸ್. ಕಾಫಿ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ತಲೆಟಗಳೆಲ್ಲ ಮುಗಿಸ್ಕೊಂಡು ಬಂದೀಗ ಎಲ್ಲ ಪಾತ್ರೆಗಳನ್ನು ಕೂಡ ತೊಳ್ಕೊತಾ ಇದ್ದೀನಿ. ಯಾಕೋ ನಿನ್ನೆ ರಾತ್ರಿ ತೊಳೆದಿದ್ದು ಲಾಸ್ಟ್, ಬೆಳಗ್ಗೆಯಿಂದ 1 time ಕೂಡ ತೊಳೆದಿಲ್ಲ. ಹಾಗೆ ಸ್ವಲ್ಪ ಇದ್ದಾಗ ತೊಳ್ಕೊತಾ ಇರ್ತೀನಿ. ಕೆಲವೊಮ್ಮೆ ಕೆಲಸ ಬೇರೆ ಇದೆ ಅಂತಂದಾಗ ಬಿಟ್ಬಿಡ್ತೀನಿ, ಅವಾಗ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಹಾಗೆ ಆಗಿರೋದು ನನಗೆ. ನಿನ್ನೆ ರಾತ್ರಿ ತೊಳೆದಿರೋದೇ ಲಾಸ್ಟ್, ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಅಂತ ಬಿಟ್ಟು ಪಾತ್ರೆಗಳನ್ನ ಇಟ್ಕೊಂಡಿದ್ದಕ್ಕೆ ಎಷ್ಟೊಂದು ಆಗಿಬಿಟ್ಟಿದೆ. ಆ್ಯಂಡ್ ಸಣ್ಣ ಪುಟ್ಟ ಎಲ್ಲದೂ ಕೂಡ ಕ್ಲೀನ್ ಮಾಡ್ಕೊಂಡು ಮಾಡೋದ್ರೊಳಗಡೆ ಸೀರಿಯಸ್ಲಿ ತುಂಬ ಹೊತ್ತಾಯಿತು. ಹಾಗೆ ನನಗೆ ಕ್ಲೀನ್ ಮಾಡೋದಾದರೆ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಡ್ಬೇಕು, ಮತ್ತು ಸುಮ್ಮನೆ ಅಷ್ಟೋ ಇಷ್ಟೋ ಮಾಡಿ ಇಡೋಕ್ಕಾಗಲ್ಲ. ಸೊ ಈ ಥರ ಡೀಪ್ ಕ್ಲೀನ್ ಮಾಡುವಾಗ, ಡೀಪಾಗಿ ತೊಳೆಯುವಾಗ ಅಡುಗೆ ಮನೆಯನ್ನು ಸೇರಿಸಿ, ಅಂದರೆ ಗ್ಯಾಸ್ ಕಟ್ಟೆದೆಲ್ಲ ಒರೆಸ್ಕೊಂಡು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ 2 days ಆದರೂ ಒಂದ್ಸರಿ ರಿಪೀಟ್ ಮಾಡಲೇಬೇಕಾಗುತ್ತೆ. ಸೊ ಅವಾಗ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದು ಹಾಲು ಕಾಯಿಸೋಕೆ ಹೇಳಿದ್ರು. ನನಗೆ ನೋಡಪ್ಪ ಇಷ್ಟೊಂದು ಕೆಲಸ ಇದೆ ಅಂತೇಳಿ ಬೈದಿದ್ದಕ್ಕೆ ಅವರೇ ನಿಂತ್ಕೊಂಡು ಹಾಲು ಕಾಯಿಸ್ತಾ ಇದ್ದಾರೆ. ಆ್ಯಂಡ್ ನಾನು ಪಾತ್ರೆ ಏನು ತೊಳೆದಿದ್ನಲ್ಲ ಅದೆಲ್ಲದು ಕೂಡ ಸೆಟ್ ಮಾಡ್ಕೊತಾ ಇದ್ದೀನಿ. ಫೈನಲ್ಲಿ ನನ್ನ ಅಡುಗೆ ಮನೆ ಕ್ಲೀನ್ ಆದಾಗ ಹೆಂಗಿರುತ್ತೆ ಗೊತ್ತಾ? ಸೊ ನೋಡಿ ಹಿಂಗಿರುತ್ತೆ, ಒಂಥರ ಪೀಸ್ಫುಲ್ ಅನ್ಸುತ್ತೆ ನನಗೆ ಈ ಥರ ನೋಡಿದಾಗ. ಹಾಗೆ ಹಿಂಗೆ ನೋಡಿದಾಗ ಖುಷಿ ಕೂಡ ಆಗುತ್ತೆ. ಆದರೆ ಈ ಥರ ಕ್ಲೀನ್ ಮಾಡಿದಾಗ ನನಗೆ ಸೈಡ್ಗೆ ಅಡುಗೆ ಮಾಡಿರೋ ಪಾತ್ರೆಗಳು ಕಾಣಿಸ್ತಾ ಇರಬೇಕು, ಇಲ್ಲಾಂದರೆ ಅದೇನೋ ಒಂಥರ ಅತೃಪ್ತಿ ಅಂತಾರಲ್ಲ, ಸೊ ಹಂಗೆ ಅನ್ನಿಸುತ್ತೆ. ಮನೆಯಲ್ಲಿ ಅಡುಗೆ ಯಾವಾಗಲೂ ಇರಬೇಕು ಅಂತಾರಲ್ಲ, ಹಂಗಿದ್ರೆ ತುಂಬ ಚೆಂದ. ಇಲ್ಲಿ ಚಿಟ್ಟಿ ಆಟಾಡ್ತಾ ಇದ್ದಾನೆ. ಆಟಾಡೋಕೆ ಹೋಗಿ ಬಾಗಿಲು ತೋರಣ ಹರಿದಿದ್ದಕ್ಕೆ ಇವಾಗ ಜಯಂತ್ ಹೋಗಿ ಅದನ್ನು ಗಂಟು ಹಾಕ್ತಾ ಇದ್ದಾರೆ. ಪಾಪು ಮಲಗಿದ್ದಾಳೆ, ಫುಲ್ ನಿದ್ದೆ ಅನ್ನಿಸ್ತಾ ಇದೆ ಅವಳಿಗೆ ಯಾಕೋ ಇವತ್ತು. ಹಾಗೆ ಕೆಲವೊಂದಷ್ಟು ಬಟ್ಟೆಗಳಿದೆ ಮಡಚಬೇಕು ಅಂತ ಅಂದ್ಕೊಂಡು ಮಡಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ.
ಆ್ಯಂಡ್ ಇನ್ನೊಂದು ನನ್ನ ಬಟ್ಟೆ ಯಾವಾಗ ಸೆಟ್ ಮಾಡ್ಕೋಬೇಕು ಗೊತ್ತೇ ಆಗ್ತಾ ಇಲ್ಲ. ಪಾಪು ಹುಟ್ಟೋದ್ಕಿಂತ ಮುಂಚೆ ಎಲ್ಲದೂ ತೆಗೆದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಹೊಟ್ಟೆ ಇದೆ, ಹೊಟ್ಟೆ ಇದ್ದಾಗ ಹಾಕೊಳಕ್ಕೆ ಆಗದೆ ಇರೋದು ಯಾವ್ದ್ಯಾವುದು ಅಂತೇಳಿ. ಸೊ ಇವಾಗ ಹಾಕೋಬೋದು, ಕೆಲವೊಂದಷ್ಟು ಹಾಕೊಳ್ಳೋವಂಥ ಡ್ರೆಸ್ಸಸ್ ಕೂಡ ಮಿಕ್ಸ್ ಆಗಿಬಿಟ್ಟಿದೆ. ಮತ್ತು ನೈಟಿ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಮತ್ತು ಡೈಲಿ ಯೂಸಿಗೆ ನಾನೇನು ಹಾಕೊತೀನಲ್ಲ ಟೀ ಶರ್ಟ್ಸ್ ಅದೆಲ್ಲದಾಗಿರ್ಬೋದು. ಸೊ ಇವತ್ತು ಕಂಪ್ಲೀಟಾಗಿ ತಲೆ ತಿಂದಿದ್ದಕ್ಕೆ ನೈಟಿ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಬೇಕು ನಾಳೆ ನಾಡಿದ್ದು ಬಟ್ಟೆಗಳ ಪ್ರಪಂಚವನ್ನು ಹೊರ ತೆಗಿಬೇಕು. ಸ್ವಲ್ಪ ಇಲ್ಲ, ತುಂಬ ಇದೆ. ನನ್ನ ಹತ್ರ ಅಸ್ಸಲು ಬಟ್ಟೆನೇ ಇರಲಿಲ್ಲ ಮುಂಚೆ. ಇವಾಗ 1-2 ವರ್ಷದ ಕೆಳಗಡೆ ಟೋಟಲಿ ಡೈಲಿ ಯೂಸು ಕೂಡ ಬಟ್ಟೆ ಇರಲಿಲ್ಲ, ಹಾಗೆ ಇದ್ದಿದ್ದು. ಇವಾಗ ಒಂದು ಕಬೋರ್ಡ್ ಪೂರ್ತಿ ತುಂಬಿದೆ. ಹೆಂಗೆ ಅಂತಂದರೆ ತೊಗೊಂಡಿರೋದಷ್ಟಿದೆ ಅಂತೇಳಿ ಅಷ್ಟೇ. ಹಾಗೆ ಇವಾಗ ಪಾಪುನ ಹೇಳಿದ್ನಲ್ಲ, ಮಧ್ಯಾಹ್ನನೇ ಇವಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಬಿಸಿನೀರಲ್ಲಿ ಒರೆಸ್ಬೇಕಿತ್ತು. ಇವಳು ಮಲಗಿರೋದಕ್ಕೆ ನಾನೇನು ಮಾಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಒರೆಸೋಣ ಅಂತ ಅಂದ್ಕೊಂಡು ಪಾಪುಗೆ ಮೈ ಒರೆಸ್ಬೇಕು ಅಂತೇಳಿ ನೀರು ಇಡಿಸ್ಕೊಂಡು ಮೈ ಒರೆಸ್ತಾ ಇದ್ದೀನಿ. ಅದೇನೋ ಅವಳಿಗಂತರೂ ಅಂದರೆ ನಮ್ಮ ಮಿಂಚುಗೆ ಬಟ್ಟೆ ಒರೆಸೋದಕ್ಕಿಂತ ಮತ್ತು ಈ ಥರ ಕ್ಲೀನ್ ಮಾಡೋದಕ್ಕಿಂತ ಮೈಗೆ ಸ್ನಾನ ಮಾಡಿಸಿದ್ರೇ ಪರ್ಫೆಕ್ಟ್ ಅನಿಸುತ್ತೆ. ಬಿಕಾಸ್ ಕುತ್ತಿಗೆ ಹತ್ರ ಇರೋ ಗಲೀಜೆಲ್ಲ ಅಷ್ಟು ಸಂಪೂರ್ಣವಾಗಿ ಹೋಗಲ್ಲ. ಆ ಥರ ಇತ್ತು ಅಂತಂದರೆ ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಕ್ಲೀನ್ ಮಾಡಿದ್ದೀನಿ ಅಂತ ಅನಿಸಲ್ಲ. ಅದೊಂಥರ ಬೇರೆ ಥರನೇ ಫೀಲ್ ಆಗ್ತಿರುತ್ತೆ, ಏನೋ ಮಾಡಿದರೂ ಕೂಡ ಮಾಡದೇ ಇರೋ ಥರ. ಹಾಗಾಗಿ ಅಂದ್ಕೊಂಡೆ ನಾಳೆನೇ ಇವಳಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತೇಳಿ. ಇವತ್ತು ಅಂದ್ಕೊಂಡೆ ಮಾಡಿಸೋಣ ಅಂತೇಳಿ. ಬಟ್ ನಾವು ಹುಟ್ಟಿದ ವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ನೀರು ಹಾಕಲ್ಲ. ಎಲ್ಲಿವರೆಗೂ ಅಂತಂದರೆ ಮರ್ತು ನೀರು ಹಾಕೋವರೆಗೂ ನೀರು ಹಾಕಲ್ಲ, ಅಲ್ಲಿವರೆಗೂ ಹೀಗೆ ಕ್ಲೀನ್ ಮಾಡ್ತಾ ಇರೋದು. ಹಾಗೆ ನಮ್ಮ ಚಿಟ್ಟಿ ಬಾಸ್ ಕ್ಯಾಮ್ರಾ ಮುಂದೆ ಬಂದು ಏನು ಮಾಡಿದನೋ ನನಗಂತೂ ಅರ್ಥ ಆಗ್ತಿಲ್ಲ. ನನ್ನ ಪಾಡಿಗೆ ನನ್ನ ಕ್ಯಾಮ್ರಾ ಆನ್ ಮಾಡಿ ಪಾಪುನ ಕ್ಲೀನ್ ಮಾಡ್ತಿದ್ದೀನಿ. ಅವನ ಅವತಾರಗಳನ್ನು ತೋರಿಸಿದ್ದಾನೆ. ಚಿಟ್ಟಿ ಅವಾಗವಾಗ ಹಿಂಗೆಲ್ಲ ರಿಯಾಕ್ಷನ್ ಮಾಡ್ತಿರ್ತಾನೆ. ಮೇ ಬಿ ನೀವೆಲ್ಲ ಲಾಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಪಾಪುನ ಇಲ್ಲಿ ಹೊರಗಡೆ ಹಾಕೊಂಡಿದ್ದೀನಿ, ಕ್ಲೀನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆ್ಯಂಡ್ ಪ್ಯಾಂಪರ್ಸ್ ಹಾಕಿ. ಇವಾಗ ಮಮ್ಮಿ ಪೊಕೋ ಪ್ಯಾಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲೇ ತರಿಸಿರೋದಲ್ವ ಹಾಗಾಗಿ ಅಷ್ಟೇ. ಹಾಗೆ ದಿಂಬೇನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಇವಾಗಿನೂ ಹಾಲು ಕುಡಿಸಿದ್ದೀನಿ. ಸಮ್ಟೈಮ್ಸ್ ಅವಳು ಮೆಲ್ಕ್ ಹಾಕೋವಾಗ ನೆತ್ತಿಗೆ ಹತ್ತಿಸ್ಕೊತಾಳೆ, ಹಾಗಾಗಿ ಸೈಡ್ಗೆ ಚೆಂಡ ಹಾಕಿ. ನನಗೆ ಜಯಂತ್ ಮನೇಲಿದ್ದಾಗ ಏನು ಖುಷಿ ಆಗುತ್ತೆ, ಏನು ಟೈಮ್ ಸ್ಪೆಂಡ್ ಮಾಡ್ತೀನೋ ಅದಕ್ಕಿಂತ ಜಾಸ್ತಿ ನನ್ನ ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ತಾರೆ. ನೋಡಿ ಇವಾಗ ಅವರು ಹೊರಗಡೆ ಹೊರಟಿದ್ದಾರೆ, ಅಸಲು ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆನೇ ಹಿಂದಿಂದನೇ ಹೋಗಬೇಕು ಅನ್ನೋ ಥರ ಹಠ ಬಿದ್ದು ಹೋಗ್ಬಿಡ್ತಾರೆ. ಇವಾಗ ಆಲ್ರೆಡಿ ಕತ್ಲಾಗಿದೆ, ಹೋಗಬೇಡ ಅಂತಂದ್ರೂ ಹಠ ಮಾಡಿಕೊಂಡು ಅವ್ರ ಅಪ್ಪನ ಜೊತೆ ಹೋದ್ರು. ಇವಾಗ ನಾನು ಪಾಪು ಇದ್ದೀವಿ ಮನೇಲಿ. ಇವಳಿಗೆ ಎಲ್ಲ ಇದನ್ನೆಲ್ಲ ಒರೆಸಿದೆ. ಬಟ್ ಸ್ನಾನ ಮಾಡಿಸಿದ್ರೇ ಕ್ಲೀನ್ ಆಗೋದು. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ನನಗೆ. ಚೆಂಡೆಲ್ಲ ನೀಟಾಗಿ ಕೊಡೋದೇ ಇಲ್ಲ ಈ ಹುಡುಗಿ, ಹಂಗೆ ಮಾಡ್ತಿರ್ತಾಳೆ. ಯಾಕೋ ಸ್ವಲ್ಪ ನಿದ್ದೆ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ ಬರೀ ಮಲಗ್ತಾನೆ ಇದ್ದಾಳೆ ಇವತ್ತು. ರಾತ್ರಿ ಏನಿದೆ ಕಥೆನಂತೂ ಗೊತ್ತಿಲ್ಲ. ಜಾಗರಣೆ ಮಾಡೋದೇ ಅಂದ್ರೂ ಸ್ಕೆಚ್ ಇದೆ. ನಮ್ಮ ಮಿಂಚು ಪುಟ ಸೊ ಫುಲ್ ನಿದ್ದೆ ಗುಂಗಲಿದ್ದಾಳೆ ಅವಳು. ಆಮೇಲೆ ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇದೆ, ಹಾಗಾಗಿ ಇವಾಗ ಹಾಕ್ಬಿಡ್ತೀನಿ ಮೆಡಿಸನ್ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಬಿ ರಬ್ ಮಸಾಜ್ ಮಾಡಿ ಮಲಗಿಸ್ಬಿಡ್ತೀನಿ. ಸ್ವಲ್ಪ ಇದ್ದಂಗೆ ಆ ಥರ ಪ್ರಿಕಾಷನ್ಸ್ ತೊಗೊಂಡ್ಬಿಟ್ರೆ ಮತ್ತೆ ಜಾಸ್ತಿ ಆಗಲ್ಲ ಅಂತೇಳಿ ಸ್ವಲ್ಪ ಇದ್ದಾಗೆ ಆ ಥರ ಮಾಡ್ತೀನಿ. ಹೆಡ್ ಮಸಾಜ್ ಮಾಡ್ತಾ ಇದ್ರೆ ಒಳ್ಳೆ ರಿಲ್ಯಾಕ್ಸೇಷನ್. ಕೈಯಲ್ಲಿ ಇರೋದೇ ಇಲ್ಲ, ಫುಲ್ಲು ಅಲ್ಲಾಡೋದು ಮಾಡುತ್ತಿದ್ದು ಮರಿ. ಹಾಗೆ ಇವಾಗ ರಾತ್ರಿಗೆ ಸ್ನಾನ ಮಾಡ್ಕೋಬೇಕು. ಸಾಂಬಾರಿದೆ, ಹಾಗೆ ಮುದ್ದೆ ತಿಂದು ತುಂಬ ದಿನ ಆಯಿತು, ಹಿಟ್ಟು ಖಾಲಿ ಆಗಿದೆ ಅಂತೇಳಿ. ಸೊ ಅವಾಗಲೇ ತಂದ್ರಲ್ಲ ಜಯಂತ್ ಜೋಳ ಮತ್ತು ರಾಗಿ ತಂದಿದ್ದಾರೆ. ಇವಾಗ ಅಂಗಡಿಗೆ ಹೋಗಿದ್ದಾರಲ್ಲ, ಸೊ ಬಂದಾಗ ಎಲ್ಲ ಸಿಚುವೇಶನ್ ಚೆನ್ನಾಗಿದೆ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಮುದ್ದೆ ಮಾಡ್ತೀನಿ. ಮೇ ಬಿ ಇವತ್ತು ಯಾಕೋ ಸ್ವಲ್ಪ ಇಷ್ಟೊತ್ತಾದರೂ ಕೂಡ ಆ್ಯಕ್ಟಿವ್ ಆಗಿದ್ದೀನಿ. ಆಲ್ಮೋಸ್ಟ್ ಆಲ್ರೆಡಿ 7:30. ಸೊ ಓಕೆ, ಯಾಕೋ ಎನರ್ಜಿ ಚೆನ್ನಾಗಿದೆ, ಒಳ್ಳೆ ಊಟ ಬಿದ್ದಿದೆ ಅಂತನಾ ಹೆಂಗೆ ಗೊತ್ತಿಲ್ಲ. ಸೊ ನೋಡೋಣ, ಸಿಚುವೇಶನ್ ಚೆನ್ನಾಗಿತ್ತು ಅಂತಂದರೆ ಮುದ್ದೆ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಅನ್ನ ಮಾಡ್ಕೊತೀನಿ ಸಾಕು, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಎದ್ದು ಮುದ್ದೆ ಮಾಡ್ಕೊಂಡು ತಿಂದರೆ ಆಯಿತು ಅಂತೇಳಿ. ನಮ್ಮ ಮನೇಲಿ ಹೆಂಗೆ ಅಂದರೆ ಇವಾಗ ಜೈನ್ ಜೊತೆ ಹೊರಡೆ ಹೋಗ್ತಾರಲ್ಲ ಇಬ್ಬರು ಮಕ್ಕಳು, ಮಿಟ್ಟು ಆಲ್ವೇಸ್ ಹೋಗ್ತಾನೆ ಇರ್ತಾಳೆ. ಪಪ್ಪ ಇದ್ದಾರೆ ಅಂತಂದರೆ ಹೋಗ್ಲೇಬೇಕು ಅವಳು, ಹಠ ಅವಳದು. ಸೊ ಅವಳು ಹೋದರೆ ಒಂದು 5 ರೂಪಾಯಿ 10 ರೂಪಾಯಿದಲ್ಲಿ ಬ್ಲೇಡ್ ಮುಗಿದ್ಬಿಡುತ್ತೆ. ಬಟ್ ಇವನು ಹೋದರೆ ಚಿಟ್ಟಿ ಹೋದರೆ ಆ್ಯಕ್ಚುಲಿ ಒಂದು 30ರಿಂದ 50 ರೂಪಾಯಿ ಬ್ಲೇಡ್ ಖಂಡಿತ ಇರುತ್ತೆ. ಅವ್ನಿಗೆ ಏನು ಇಷ್ಟ ಬೇಕೋ ಅದು ಕೊಡ್ಸ್ಕೊಂಬರ್ತಾರೆ. ಹಾಗೆ ಜಯಂತ್ ಬಂದಿದ್ದ ತಕ್ಷಣ ಊಟ ಮಾಡ್ತಿದ್ದಾರೆ. ಇನ್ನು ಪಾಪು ಎದ್ದಿದ್ದಾಳಲ್ಲ, ಸೊ ಅವ್ರು ಊಟ ಮಾಡಿ ಪಾಪು ಇಟ್ಕೊಂಡ್ರೆ ನಾನು ಊಟ ಮಾಡ್ತೀನಿ ಅಂತೇಳಿ. ಹಾಗೆ ಮುದ್ದೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಚಪಾತಿ ಉಳಿದಿರೋದು ಗೊತ್ತಿರಲಿಲ್ಲ ನನಗೆ. ಅವ್ರು ಚಪಾತಿ ಇದೆ ಸಾಕು ಮತ್ತೇನು ವೇಸ್ಟ್ ಆಗುತ್ತೆ ಅಂತೇಳಿ ಅವರೇ ತಿಂತಾ ಇದ್ದಾರೆ. ಮುದ್ದೆ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತೇಳಿ. ಸೊ ಅವರು ಚಪಾತಿ ತಿಂದಾದ್ಮೇಲೆ ಮತ್ತೆ ನಾನು ಕೂಡ ಅನ್ನ ಊಟ ಮಾಡಬೇಕು. ನಾನು 2 ಟೈಮ್ಸ್ ಚಪಾತಿ ತಿನ್ನಲ್ಲ, ಒನ್ ಡೇಗೆ 1 ಟೈಮ್ ಅಷ್ಟೇ ತಿಂತೀನಿ. ಸೊ ನೋಡಿ ಗುಂಡಮ್ಮ ಅವಳಿಗೆ ಹಾಲು ಕುಡಿಸಿ ಹಂಗೆ ತೊಡೆ ಮೇಲೆ ಹಾಕೊಂಡು ಈ ಥರ ನೀಟಾಗಿ ಅಲ್ಲಾಡಿಸ್ಬಿಟ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಸೊ ನೋ ಹೆವಿ ರಿಸ್ಕ್. ಅವಳ ಮಲಗಿಸೋದು ಈಸಿ ಮತ್ತು ಎಬ್ಸೋದು ಈಸಿ, ಆಟಾಡ್ಸೋದು ಈಸಿ. ಸೊ ಇವತ್ತಿಗೆ ಇಷ್ಟು ನನ್ನ ಕತೆ ಫ್ರೆಂಡ್ಸ್. ನಂದೀಗ ಜಸ್ಟ್ ಊಟ ಆಯಿತು, ಕೈ ತೊಳಿತಾ ಇದ್ದೀನಿ. ಹೇಳಿದ್ನಲ್ವಾ ನಾನು ಚಪಾತಿ ಇರೋದು ಮರ್ತೇ ಬಿಟ್ಟಿದ್ದೆ. ಸೊ ಚಪಾತಿ ಇರೋದಕ್ಕೆ ಅದೇ ಮ್ಯಾನೇಜ್ ಆಯಿತು. ಬಟ್ ನಾನು ಚಪಾತಿ ತಿಂದಿಲ್ಲ. ಡೈಲಿ 1 ಟೈಮ್ ತಿಂದರೆ ಇನ್ನೊಂದು ಟೈಮ್ ತಿನ್ನಲ್ಲ ನಾನು. ಸೊ ಅನ್ನನೇ ತಿಂದು ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಏನಿದ್ರು ಕೂಡ
ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಹಿಂಗೆ ವ್ಲಾಗ್ಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬೈ ಬೈ.